ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ವಿಶೇಷವಾಗಿ ಆಲ್ರೆಡಿ ಆದಿಕಾಂಡ 20ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿ ಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವವನು ಮತ್ತು ಹಲ್ಲೆಲೂಯ. ಇವತ್ತು ದೇವರು ಪ್ರವಾದಿಗಳ ವಿಷಯದಲ್ಲಿ ಮಾತನಾಡುವುದಕ್ಕೆ ಇಷ್ಟಪಡ್ತಾನೆ. ಅಬ್ರಾಮನನ ಕುರಿತು ದೇವರು ಗೆರಾರಿನ ಅರಸ ಅಭಿಮೇಲಕನಿಗೆ ಮಾತನಾಡ್ತಾ ಇದ್ದಾನೆ. ಅಭಿಮೇಲಕನ ಮನೆಗೆ ಅಬ್ರಾಮ್ ಮತ್ತು ಸಾರಾ ನೆಂಟರಾಗಿ ಬಂದು ಉಳ್ಕೊಂಡಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಅರಸನ ಮನೆಗೆ ಅಬ್ರಾಮ್ ಮತ್ತು ಸಾರಾ ಅತಿಥಿಗಳಾಗಿ ಬಂದಂತ ಸಂದರ್ಭದಲ್ಲಿ ಅಭಿಮೇಲಕನಿದ್ದಾನಲ್ಲ, ಅವನ ಅರಸ, ಗೆರಾರಿನ ಅರಸ, ಅವನು ಬಂದು ಅಬ್ರಾಮನಿಗೆ ಕೇಳ್ತಾನೆ, ಅಬ್ರಾಮೇ, ನಿನ್ನ ಜೊತೆಯಲ್ಲಿ ಬಂದಿದ್ದಾರಲ್ಲ ಈ ಸಹೋದರಿ, ಅವ್ರು ನಿನ್ನ ಜೊತೆಯಲ್ಲಿ ಬಂದಂತ ಈ ಸಹೋದರಿ ಯಾರಂತ ಕೇಳುವಾಗ ಅಬ್ರಾಮ್ ಭಯಗ್ರಾಂತನಾಗಿ ಏನ್ ಹೇಳ್ಬೇಕು ಗೊತ್ತಾಗದೆ ಹೆಂಡತಿ ಅಂತ ಹೇಳ್ಕೊಳ್ಳಕ್ಕೆ ಭಯಪಟ್ಟು ಅಬ್ರಾಮ್ ಏನ್ ಮಾಡ್ತಾ ಇದ್ದಾನೆ, ಗೆರಾರಿನ ಅರಸನಾದ ಅಭಿಮೇಲಕನಿಗೆ, ಈಕೆ ನನ್ನ ತಂಗಿ, ಈಕೆ ನನ್ನ ಸಹೋದರಿ ಅಂತ ಹೇಳಲ್ಪಟ್ಟ ನಿಮಿತ್ತ ದೇವರ ವಾಕ್ಯ ಹೇಳ್ತದೆ, ಅದೇ ರಾತ್ರಿ ಆ ರಾಜ ಒಂದು ತೀರ್ಮಾನ ಮಾಡ್ತಾ ಇದ್ದಾನೆ. ಅಬ್ರಾಮನ ಜೊತೆಯಲ್ಲಿ ಬಂದಂತ ಸಾರಳನ್ನ ನಾನು ಮದುವೆ ಮಾಡಿಕೊಳ್ಳಬೇಕು, ನಾನು ವಿವಾಹ ಆಗಬೇಕು, ನಾನು ಆಕೆನ ಪತ್ನಿಯನ್ನಾಗಿ ಸ್ವೀಕರಿಸ್ಕೊಳ್ಬೇಕಂತ ಆಲೋಚನೆ ಮಾಡ್ಕೊಳ್ತಾ ಇದ್ದಾನೆ. ಅದು ದೇವರ ವಾಕ್ಯ ಹೇಳ್ತದೆ. ನೀತಿವಂತರ ಪಕ್ಷದಲ್ಲಿ ದೇವರು ನಿಂತ್ಕೊಳ್ತಾನೆ, ನೀತಿವಂತರ ಪರವಾಗಿ ದೇವರು ಚಲಿಸ್ತಾನೆ, ನೀತಿವಂತರ ಪರವಾಗಿ ದೇವರು ಯುದ್ಧ ಮಾಡ್ತಾನೆ. ನೀತಿವಂತರನ್ನು ದೇವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲ್ಲ. ಪ್ರಿಯ ಸಹೋದರಿ, ಅಬ್ರಾಮ್ ನೀತಿವಂತ, ಯಥಾರ್ಥವಂತ, ಭಯಪಡುವಂತವನು, ವಿಧೇಯನಾಗುವನು, ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಆರಿಸಲ್ಪಟ್ಟವನು. ಅತಿಥಿಗಳಾಗಿ ಬಂದಂತ ಅಬ್ರಾಮ್ ಸಾರಳ ವಿಷಯದಲ್ಲಿ ಈ ಗೆರಾರಿನ ಅರಸ ಅಭಿಮೇಲಕನು ಯೋಚನೆ ಮಾಡೋದು ಅಬ್ರಾಮನಿಗೆ ಗೊತ್ತಾಗಿಲ್ಲ, ಪರಲೋಕದ ದೇವರಿಗೆ ಗೊತ್ತಾಗ್ಬಿಡ್ತು. ದೇವರ ವಾಕ್ಯ ಹೇಳ್ತದೆ, ಅಭಿಮೇಲಕನ ಮನಸ್ಸಿನಲ್ಲಿ ಆಕೆ ವಿಷಯದಲ್ಲಿ ಆತನು ಅಂದುಕೊಳ್ಳುವಂತ ಕಾರ್ಯವನ್ನ ಗಮನಿಸಲ್ಪಟ್ಟಂತ ದೇವರ ಅಬ್ರಾಮನ ನಿಮಿತ್ತ ಅಭಿಮೇಲಕನ ಕನಸಿನಲ್ಲಿ ದೇವರು ಮಾತನಾಡ್ತಾನೆ, ಅಭಿಮೇಲಕನೇ, ನಿನ್ನ ಮನೆಯಲ್ಲಿ ಅತಿಥಿಗಳಾಗಿ ಬಂದಂತ ಜನ ಯಾರಂತ ತಿಳ್ಕೊಂಡಿದ್ಯಾ ನೀನು? ಅವರು ಸಾಧಾರಣವಾದ ಜನನ? ಸಾಧಾರಣ ಜನ ಅಲ್ಲ ಅವರು. ಅಲ್ಲಿ ದೇವರು ಅಬ್ರಾಮ್ನ ಕುರಿತು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವರ ವಾಕ್ಯ ಹೇಳ್ತದೆ, ಅವನು ಪ್ರವಾದಿ, ನಿನಗೋಸ್ಕರ ನನ್ನಲ್ಲಿ ಅವನು ಪ್ರಾರ್ಥಿಸುವವನು, ಆಶೀರ್ವದಿಸುವವನು. ಅವನು ಪ್ರಾರ್ಥನೆ ಮಾಡಿದ್ರೆ ನಿನಗೆ ಮಳೆ ಬರುತ್ತೆ, ಪ್ರಾರ್ಥನೆ ಮಾಡಿದ್ರೆ ನಿನಗೆ ಆರೋಗ್ಯ ಬರುತ್ತೆ, ಪ್ರಾರ್ಥನೆ ಮಾಡಿದ್ರೆ ನಿನಗೆ ಬಿಡುಗಡೆ ಆಗುತ್ತೆ, ಪ್ರಾರ್ಥನೆ ಮಾಡಿದ್ರೆ ನೀನು ಕ್ಷೇಮವಾಗಿರ್ತೀಯ. ಅವನು ನನ್ನ ಪ್ರವಾದಿ, ಆಕೆ ಆತನ ಹೆಂಡತಿ, ಅವಳನ್ನ ಕೆಟ್ಟ ಆಲೋಚನೆ ಮಾಡದೆ ಅವನ ಕೈಗೆ ನೀನು ಸಮರ್ಪಣೆ ಮಾಡಬೇಕು. ಪ್ರಿಯ ಸಹೋದರ ಸಹೋದರಿ, ಪ್ರವಾದಿ ಅಂದ್ರೆ ಯಾರು? ದೇವರ ಸಂದೇಶವನ್ನ, ದೇವರ ಸ್ವರವನ್ನ ಕೇಳಿಸಿಕೊಂಡು ಜನಗಳಿಗೆ ಪರಿಚಯ ಪಡಿಸೋದೆ ಪ್ರವಾದಿಯ ಕೆಲಸ. ದೇವರ ರಾಜ್ಯವನ್ನ ಕುರಿತು ಪ್ರಕಟಣೆ ಮಾಡೋದೇ ಪ್ರವಾದಿಯ ಕೆಲಸ. ದೇವರ ವಾಕ್ಯ ಹೇಳ್ತದೆ, ಗೆರಾರಿನ ಅರಸನು ಅಭಿಮೇಲಕನು ದೇವರ ಮಾತಿಗೆ ಆಗಲೇ ವಿಧೇಯನಾಗ್ತಾನೆ. ನಾನು ಬಿಡಲ್ಲ ಅಂತ ಹೇಳಲ್ಲ, ನಾನು ಬಿಡಲ್ಲ ಅಂತ ಹೇಳಲ್ಲ. ದೇವಾದಿ ದೇವನ ಭಯ ಅಭಿಮೇಲಕನ ಒಳಗೆ ಇದ್ದ ನಿಮಿತ್ತವಾಗಿ ಆಗಲೇ
ಅವನು ದೇವರ ಮಾತಿಗೆ ಶರಣರಾಗಿ ಅಬ್ರಾಮನಿಗೆ ಬಂದು ಕೇಳ್ತಾನೆ, ಅಯ್ಯ ನಾನೇನು ತಪ್ಪು ಮಾಡಿದ್ದೆ, ನನಗೆ ಯಾಕಿಂತ ಒಂದು ಶಿಕ್ಷೆ? ಹೆಂಡತಿ ಅಂದಿದ್ರೆ ನಾನು ನಿನಗೆ ಮೋಸ ಮಾಡ್ತಾ ಇದ್ನ? ಪ್ರೀತಿಯ ದೇವಜನರೇ, ಸತ್ಯವನ್ನು ನುಡಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಹಲ್ಲೆಲೂಯ. ಅರಣ್ಯಕಾಂಡ 11ನೇ ಅಧ್ಯಾಯ 25ನೇ ವಚನದಲ್ಲಿ ದೇವರು ಮೋಸೆ ಸಂಗಡ ಮಾತನಾಡ್ತಾ ಇದ್ದಾನೆ. ಮತ್ತು ಅವನು ಜನರ ಹಿರಿಯರಲ್ಲಿ 70 ಮಂದಿಯನ್ನು ಕೂಡಿಸಿ ದೇವ ದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಹಲ್ಲೆಲೂಯಾ. ಎಲೀಷ ಕಣ್ಣಿಟ್ಟಿದ್ದು ಎಲಿಯನ ಆಸ್ತಿ ಮೇಲಲ್ಲ, ಎಲಿಯನ ಜಮೀನ್ ಮೇಲಲ್ಲ, ಬಂಗಾರದ ಮೇಲಲ್ಲ, ವಸ್ತುಗಳ ಮೇಲಲ್ಲ. ಎಲಿಯನನ್ನ ಎವ್ರಿ ಡೇ ನೋಡ್ತಾ ಇದ್ದಲ್ಲ ಎಲೀಷ, ಅವನು ಕಣ್ಣಿಟ್ಟಿದ್ದು ಆ ಅಭಿಷೇಕದ ಮೇಲೆ. ಆ ಅಭಿಷೇಕವನ್ನ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ, ಅಂದ್ರೆ ಯಾರ ಸಂಗಡ? ಮೋಸೆಯ ಸಂಗಡ. ಮೋಸೆ ಸಂಗಡ ಮಾತನಾಡಿದ ಮೇಲೆ ಅವನಲ್ಲಿದ್ದ, ಯಾರಲ್ಲಿದ್ದಿದ್ರೆ ಅಭಿಷೇಕ? ಮೋಸೆ ಮೇಲಿತ್ತು. ಆತ್ಮೀಯ ವರಗಳು ಅವನಲ್ಲಿತ್ತು. ಅವನಲ್ಲಿದ್ದಂತ ಆತ್ಮೀಯ ವರಗಳನ್ನ ಅವನ ಜೊತೆಯಲ್ಲಿದ್ದಂತ 70 ಮಂದಿಯ ಮೇಲೆ. ಪ್ರಿಯ ಸಹೋದರಿ, ಆ 70 ಮಂದಿ ಹಿರಿಯರಿಗೂ ಅವನು ಪಾಲು ಕೊಟ್ಟನಂತೆ. ಆ ವರಗಳು ಅವರಿಗೆ ದೊರಕಿದಾಗ, ಏನಂತೆ ಬ್ರದರ್? ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಒಂದು ಹಲ್ಲೆಲೂಯಾ. ನೀತಿವಂತ ಪ್ರವಾದನೆ ಮಾಡ್ತಾನೆ ಇರ್ತಾನೆ, ಅನೀತಿವಂತ ಪ್ರವಾದನೆಗೆ ಹೋಗಲ್ಲ. ನೀತಿವಂತನು ಯಾವಾಗಲೂ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟಿರ್ತಾನೆ, ಅನೀತಿವಂತನು ಇಡಲ್ಲ. ಅದಕ್ಕೆ ನೀತಿವಂತನ ಪ್ರಾರ್ಥನೆ ಬಿದ್ದೋಗಲ್ಲ. ನೀತಿವಂತನು ಕಷ್ಟದಲ್ಲೂ ಸುಖದಲ್ಲೂ ಸಮಸ್ಯೆಯಲ್ಲೂ ಹೋರಾಟದಲ್ಲೂ ಸಮಸ್ಯೆಗಳು ಬರುವಾಗಲೂ ಎಂಥ ಹೋರಾಟಗಳಲ್ಲೂ ಅವನು ಕುಗ್ಗಿ ಹೋಗದೇ ಇರೋದಕ್ಕೆ ಕಾರಣ ಆ ದೇವರ ಮೇಲಿಟ್ಟ ನಂಬಿಕೆ. ಆ ದೇವರ ಮೂಲಕವಾಗಿ ಬಂದಂತ ಅಭಿಷೇಕ ಅವನನ್ನು ಬೀಳಿಸೋದಿಲ್ಲ. ಅಭಿಷೇಕ ಬಂದು ಬಿಡ್ತು ಅಂದ್ರೆ ನೊಗನ ಮುರಿದು ಬಿಡ್ತದೆ, ನೊಗನ ಮುರಿಯುತ್ತೆ ಅಭಿಷೇಕ. ದುರಾತ್ಮನ ಮುರಿಯುತ್ತೆ, ಅವನ ಬಲನ ಮುರಿಯುತ್ತೆ, ರೋಗನ ಮುರಿಯುತ್ತೆ, ಸಮಸ್ಯೆನ ಮುರಿಯುತ್ತೆ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಅದು ಮುರಿದಾಕುತ್ತೆ. ಒಂದು ಆಮೇಲೆ ಹೇಳ್ರಿ ಪ್ರೀತಿಯ ದೇವಜನರೇ, ಅವನು ನನ್ನ ಪ್ರವಾದಿ, ನಿನಗೋಸ್ಕರ ಪ್ರಾರ್ಥಿಸ್ತಾನೆ. ಅದನ್ನ ಅಭಿಮೇಲಕ ನಂಬ್ದ. ಅಬ್ರಾಮ್ ಸಾರಗೆ ಕೈ ಮುಗ್ದ, ಸತ್ಕಾರ ಇನ್ನೂ ಬಹಳ ಜಾಸ್ತಿ ಮಾಡ್ದ. ನಿಮಗೆ ಯಾರು ರೆಕಮೆಂಡ್ ಮಾಡಿದಪ್ಪ? ಪಕ್ಕದು ರಾಜ ಅಲ್ಲ, ರಾಜರ ಒಡೆಯ, ರಾಜಾದಿರಾಜ ದೇವರೇ ನಿಮ್ಮ ಪರವಾಗಿ ರೆಕಮೆಂಡ್ ಮಾಡಿಬಿಟ್ಟ ಅಂತ ಅವನು ಇನ್ನೂ ಅತಿಥಿ ಸತ್ಕಾರ ಜಾಸ್ತಿ ಮಾಡ್ತಾನೆ. ಪ್ರೀತಿಯ ದೇವಜನರೇ, ಅನಾಯಿಂಟಿಂಗ್ ಪಾಸ್ ಆಗುವಾಗ ಒಬ್ಬರ ಮೇಲೆ ಬಂದು ನಿಂತ್ಕೊಳ್ಳಲ್ಲ. ಅವ್ರ ಸಂಗಡ ಇರೋರು ನಂಬುವಾಗ, ಆ ಒಂದು ಕನೆಕ್ಷನ್ಗೆ ಹೋಗುವಾಗ ಒಬ್ಬರಿಂದ ಒಬ್ಬರಿಗೆ ಆ ಅಭಿಷೇಕ ಚಲಿಸುತ್ತೆ. ಅಭಿಮೇಲಕನ ಮನೆಯಲ್ಲಿ ಇದ್ದಂತ ಹುಡುಗಿ ಅಭಿಷೇಕಕ್ಕೆ ಒಳಗಾಗ್ತಾ ಇದ್ದಾಳೆ. ಅಬ್ರಾಮ್ ಎಂಬ ಪ್ರವಾದಿನ ನಂಬ್ತಾ ಇದ್ದಾಳೆ, ಸಾರಾಳ ನಂಬ್ತಾ ಇದ್ದಾಳೆ. ಇವ್ರು ದೇವರ ಮಕ್ಕಳು ಅಂತ ನಂಬಿದ್ಲು. ಅದರ ನಿಮಿತ್ತವಾಗಿ ಆ ಹುಡುಗಿ ಅಭಿಮೇಲಕನ ಮನೆಯಲ್ಲಿದ್ದವಳು ಸಾರಳಿಗೆ ಸೇವಕಿಯಾಗಿ. ಪ್ರೀತಿಯ ಸಹೋದರ ಸಹೋದರಿ, ದೇವರು ಅವಳನ್ನು ಅನುಗ್ರಹಿಸಿ ಕಳಿಸಿಕೊಡ್ತಾ ಇದ್ದಾಳೆ. ಅವಳು ಯಾರಂತ ಸತ್ಯವೇದ ಹೇಳ್ತದೆ? ಅವಳೇ
ಹಾಗರಳು. ದೇವರ ವಾಕ್ಯ ಹೇಳ್ತದೆ, ಅಭಿಷೇಕ ಒಬ್ಬರಿಂದ ಒಬ್ಬರ ಮೇಲೆ ಪ್ರವೇಶ ಮಾಡಬೇಕೆಂಬುದೇ ಪರಲೋಕದ ದೇವರ ಚಿತ್ತ. ನಮ್ಮನ್ನ ತಾಯಿಯ ಗರ್ಭದಲ್ಲಿ ಆರಿಸಲ್ಪಟ್ಟಂತ ದೇವರು ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ, ಒಂದು ದರ್ಶನವನ್ನು ಇಟ್ಕೊಂಡಿದ್ದಾನೆ, ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆ. ನೀನು ನೀತಿವಂತನಾಗಿದ್ರೆ ನಿನ್ನ ಪರವಾಗಿ ಯಾವಾಗಲೂ ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಮೋಸೆ ಮೇಲಿದ್ದಂಥ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟನು. ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಆರಾಧನೆ ಮಾಡುವಾಗ, ಎಲ್ಲರೂ ಒಂದೇ ಮನಸ್ಸು ಆರಾಧನೆ ಮಾಡ್ತೀವ? ಒಬ್ಬೊಬ್ರು ಮನಸ್ಸು ಒಂದೊಂಥರ ಇರ್ತದ? ಹೇಳ್ರಿ. ಆತ್ಮ ಪರವಶರಾಗಿರುವಂಥ ಆತ್ಮ ಬರ್ತದೆ ನಮ್ಮ ಹತ್ರ. ಯಾರೆಲ್ಲ ಸ್ಪಿರಿಟ್ ಅಲ್ಲಿ ತಮ್ಮನ್ನು ಸಮರ್ಪಣೆ ಮಾಡ್ತಾರೋ ಅವ್ರೇನ್ ಮಾಡ್ತಾರೆ, ತಮ್ಮ ರೆಕ್ಕೆ ಬಿಚ್ಚಿ ಆಡ್ತಾರೆ. ಯಾರು ಆತ್ಮಿಕವಾಗಿ ಕನೆಕ್ಷನ್ ಆಗಿರಲ್ಲ ಅವ್ರು ತಮ್ಮದೇ ಆದ ರೆಕ್ಕೆ ಬಿಚ್ಕೊಂಡು ಆಡ್ತಾ ಇರ್ತಾರೆ. ಅರ್ಥ ಆಗುತ್ತಾ? ಆತ್ಮಿಕವಾಗಿ ಆರಾಧನೆ ಮಾಡುವನು ಪರಲೋಕದ ದೇವರನ್ನು ನೋಡ್ತಾನೆ. ಆತ್ಮಿಕವಾಗಿ ಆರಾಧನೆ ಮಾಡದೇ ಇರುವಂತ ವ್ಯಕ್ತಿ ಈ ಲೋಕವನ್ನು ನೋಡ್ತಾನೆ. ಯಾರೆಲ್ಲ ಆತ್ಮಿಕವಾಗಿ ಪರವಶರಾದ್ರು ಅವರು ಪ್ರವಾದನೆ ಮಾಡ್ಕೊಂಡೇ ಬಂದ್ರು, ಯಾರ ಕನೆಕ್ಷನ್ ಬಿಟ್ಟರು ಅವರು ಪ್ರವಾದನೆ ಹೇಳಲಿಲ್ಲ. ದೇವರು ಒಂದು ಸಲ ನಿನ್ನ ಬಾಯನ್ನ ಅಭಿಷೇಕಿಸಿದ್ರೆ ನೀನು ಆಡೋ ಮಾತುಗಳಲ್ಲಿ ಆ ಪ್ರವಾದನೆ ಹೊರಟು ಬರ್ತದೆ. ಆ ಕಾನ್ಫಿಡೆನ್ಸ್, ಆ ನಂಬಿಕೆ ಮಾತನಾಡುವ ನಿನಗೂ ನನಗೂ ದೇವರು ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಪ್ರಿಯ ಸಹೋದರಿಯೇ, ದೇವರ ವಚನ ಹೇಳ್ತದೆ, ವಿಮೋಚನೆ ಕಾಂಡ 7ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಮೋಸಸ್ಗೆ ದೇವರು ಮಾತನಾಡ್ತಾರೆ. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದನು ನೋಡು. ನಿನ್ನ ಅಣ್ಣನಾದ ಆರೋನನು ನಿನಗೋಸ್ಕರ ಪ್ರವಾದಿಯಾಗಿರುವನು. ನಾನು ನಿನಗೆ ಆಜ್ಞಾಪಿಸಿದನಲ್ಲ. ಹಲ್ಲೇಲೂಯಾ. ಇದ್ದೀರಾ? ಇರೋರು ಜೋರಾಗಿ ಹೇಳ್ರಿ, ಇಲ್ದೇ ಇರೋರು ಸರಿ ಹೇಳ್ರಿ. ಪ್ರೈಸ್ ಗಾಡ್. ಇಲ್ಲಿ ಮೋಸಸ್ಗೆ ದೇವರು ಮಾತಾಡ್ತಾ ಇದ್ದಾನೆ, ನಿನ್ನನ್ನ ನಾನ್ ಫರೋಹನ ಮುಂದೆ ಒಂದು ಅಲ್ಲೇಲು ಹೇಳ್ರಿ. ಈಗ ನೀವು ಅದು ಹೇಳುವಾಗ ನೀವು ಅನ್ಕೊಬೇಕು, ದೇವರು ನನ್ನ ಹತ್ರ ಮಾತಾಡ್ತಾವನೆ ಅಂತ. ಆ ಫೀಲಿಂಗ್ ಯಾರಿಗೆ ಬರ್ತದೆ? ಕರೆಂಟ್ ಶಾಕ್ ಹೊಡಿತದೆ. ಈ ಟಿ ವಿಲಿ ತೋರಿಸ್ತಾರೆ ನೋಡಿದ್ರೆ, ಹುಡುಗಿನ ಟಚ್ ಮಾಡಿದ ತಕ್ಷಣ ಬಿದ್ದೋಗ್ಬಿಡ್ತಾನೆ. ಹಂಗೆಲ್ಲ ಏನಿಲ್ರಿ, ಅವ್ನು ಹುಡುಗಿನ ನೋಡಿದಾಗ ಟಚ್ ಆಗಿ ಬಿದ್ದಿರ್ತಾನೆ, ಕಟ್ಕೊಂಡ್ಮೇಲೆ ಇವ್ನು ಫುಲ್ಲೇ ಬಿದ್ದೋಗಿರ್ತಾನೆ, ಎದೊಳಕ್ಕೆ ಆಗಲ್ಲ. ಅದು ದೇವ್ರ ಟಚಿಂಗ್ ಹಂಗಿರಲ್ಲ. ನಿನ್ನ ಒಳಗೆ ಬಂದ ದೇವ ನಿನ್ನ ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯಾ. ಕೆಲವ್ರು ಹೋಗಿ ಕೆಲವು ಹುಡುಗಿನ ಕೈ ಕೊಟ್ಟಿದ್ದ ತಕ್ಷಣ ಹಂಗೆ ಕರೆಂಟ್ ಹೊಡಿಯೋದು ತೋರಿಸ್ತಾರೆ, ಗರಗರ ಗರಗರ ಅಂತ. ಹಂಗೆಲ್ಲ ಏನಾಗಲ್ಲ. ಕಟ್ಕೊಂಡ್ಮೇಲೆ ಇವ್ನು ಗರಗರಲ್ಲ, ಕೆರ ತೊಗೊಂಡು ಬರ ಅಂತ ಹೊಡ್ಕೊಂಡು. ಅದು ಬೈಬಲ್ ಹೇಳ್ತದೆ, ದೇವರ ಅಭಿಷೇಕ ಬೇರೆ. ಅದು ಬಂತು ಅಂದರೆ ದೆವ್ವಾಗೆ ಕರೆಂಟ್ ಹೊಡಿಬೇಕು. ಮೋಸಸ್ಗೆ ದೇವರು ಹೇಳ್ತಾ ಇದ್ದಾರೆ, ಮೋಸಸ್, ನಾನು ನಿನ್ನ ಫರೋಹನ ಮುಂದೆ ಹೆಂಗಿಡ್ತಾ ಇದ್ದೀನಿ? ದೇವರ ಸ್ಥಾನದಲ್ಲಿ. ಈ ಸೌಂಡ್ ಕೇಳುವಾಗಲೇ ನೀವು ಅಲ್ಲೇಲೂ ಹೇಳ್ಬೇಕು. ನೀವೆಲ್ಲ ಮಿನಿ ದೇವರುಗಳು ಅಂತ ದೇವರು ಹೇಳ್ತಾರೆ, ನಾನು ಹೇಳಲಿಲ್ಲ. ನೀವು ಅನ್ಕೊಂಡ್ಬಿಡ್ಬೇಡ್ರಿ ಆಮೇಲೆ ಆ ಕಾಸಿಗೆ ಸಿಗುತ್ತಲ್ಲ ಆ ದೇವರುಗಳು ಅಂತ. ಯಾಕಂದರೆ ಲೈವಲ್ಲಿ ಬಿಟ್ಟಿದ್ದೀವಿ, ಎಲ್ಲ ಕೇಳಿಸ್ಕೊಳ್ತಾವ್ರೆ. ದೇವರು ನಮ್ಮನ್ನು ನೋಡಿ ಹೇಳ್ತಾನೆ, ನೀವು ನನ್ನ ಅಭಿಷೇಕ ಹೊಂದಿರೋ ಕಾರಣ ನಾನು ನಿಮ್ಮನ್ನ ಅರಸರ ಮುಂದೆ, ಅಧಿಕಾರಿಗಳ ಮುಂದೆ, VIP ಗಳ ಮುಂದೆ, ಲೋಕದವರ ಮುಂದೆ, ನೀತಿವಂತನಾದ ಕಾರಣ, ನನ್ನ ಮೇಲೆ ನಂಬಿಕೆ ಇಟ್ಟ ಕಾರಣ ನೀನು ಹೋಗಿ ಸತ್ಯನೇ ಹೇಳು, ನಾನಲ್ಲಿ ಕಾರ್ಯ ಮಾಡ್ತೀನಿ. ನೀನು ಸುಳ್ಳು ಹೇಳ್ಬೇಡ. ಅಬ್ರಾಹ್ಮನ ಹಾಗೆ ತಂಗಿನ ಕರ್ಕೊಂಡೋಗಿ ಹೆಂಡತಿನ ಕರ್ಕೊಂಡೋಗಿ ತಂಗಿ ಅಂತ ಹೇಳಕ್ ಹೋಗ್ಬೇಡ, ಸತ್ಯ ಹೇಳು. ದಂಪತಿ ಅಂತ ಯಾರಿಗೆ ಕರೆಯೋದು?
ಹೇಳ್ರಿ. ದಂಪತಿ ಅಂತ ಯಾರು ಕರೀತಾರೆ? ಗಂಡ ಹೆಂಡತಿಗೆ. ನನ್ನ ಪ್ರಕಾರ ದಮ್ ಯಾರಿಗಿರ್ತದೆ ಅವನಿಗೆ ಮಾತ್ರ ಪತಿ ಅಂತ ಕರೆಯೋದು. ದಮ್ಮಿಲ್ದೇ ಇರೋನಿಗೆಲ್ಲ ಪತಿ ಅಂದರೆ ನಾಲಾಯಕದು. ದಂಪತಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಅವ್ರ ಹೆಂಡತಿನ ಎಲ್ಲ ಕಡೆ ಕಾಪಾಡೋನಿಗೆ ದಂಪತಿ ಅಂತ ಕರೆಯೋದು. ಇವತ್ತು ಹೆಂಡತಿನ ಬಿಟ್ಟು ಬಿಟ್ಟಿರ್ತಾರೆ ಎಲ್ಲ ಕಡೆ. ಹೋಗು, ರೇಷನ್ ಅಂಗಡಿಗೂ ಅವಳೆ, ಚಿಲ್ಲರೆ ಅಂಗಡಿಗೂ ಅವಳೆ, ಒಡವೆ ಅಂಗಡಿಗೂ ಅವಳೆ, ಗಿರಿವಿ ಅಂಗಡಿಗೂ ಅವಳೆ, ಸಾಲ ಕೇಳೋಕ್ಕೂ ಅವಳೆ, ಎಲ್ಲದಕ್ಕೂ ಅವಳೆ. ಅವನಿಗೆ ದಂಪತಿ ಅಂತಾರ? ನನಗೆ ಗೊತ್ತಿಲ್ಲ, ಹೇಳ್ರಿ. ದಮ್ಮಿರೋವನಿಗೆ ಪತಿ ಅಂತ ಕರೆಯೋದು. ಸುಮ್ಮನೆ ಇಟ್ಟಿಲ್ಲ, ಯಾರಿಟ್ನೋ ಪುಣ್ಯಾತ್ಮ ದಂಪತಿ ಅಂತ. ಪತಿಗೆ ಪತ್ನಿ ನೋಡ್ಕೊಳ್ಳೋ ಶಕ್ತಿ ಇದ್ರೇ ದಂಪತಿ ಆಗಕ್ಕೆ ಸಾಧ್ಯ. ಹೆಂಗ್ ಬೇಕು ಬ್ರದರ್ ಹುಡುಗಿ ನಿಮಗೆ? ನಮ್ಮ ಚರ್ಚಲ್ಲಿ ಎಲ್ಲರಿಗೂ ಮದುವೆ ಆಗೋಗಿದೆ ಪಾಪ, ಅವನಿಗೂ ಬುಕ್ ಆಗೋಗ್ಬಿಟ್ಟಿದೆ. ಇನ್ನು ಯಾರು ಮದುವೆ ಆಗೋರು ಇದ್ರೆ ಗೊತ್ತಿಲ್ಲ ನನಗೆ, ಲೀಸ್ಟ್ ತೆಗೆದು ನೋಡ್ತೀವಿ. ಹುಡುಗನಿಗೆ ಹೋಗಿ ಹುಡುಗಿ ಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹುಡುಗಿ ಹೆಂಗಿರ್ಬೇಕಪ್ಪ ನಿನಗೆ? ಹೆಂಗಾದ್ರೂ ಇರಲಿ ನಾ ಆಯ್ತೀನಿ ಅಂತ ಹೇಳೋರು ಅವರ. ಫಸ್ಟ್ ಅವನು ಹೇಳ್ತಾನೆ, ಹುಡುಗಿ ತೆಳ್ಳಗಿರಬೇಕು, ಕಲರ್ ಆಗಿರಬೇಕು, ಕೂದಲು ಉದ್ದ ಇರಬೇಕು, ಚೆನ್ನಾಗಿ ಓದಿರಬೇಕು, ಕಂಪ್ಯೂಟ್ರ್ ಬರಬೇಕು, ಎಲ್ಲ ಆದಮೇಲೆ ಇಂಗ್ಲೀಷ್ ಬರಬೇಕು, ಹೋಗುವಾಗ ಹಾಯ್ ಅಂತ ಹೇಳೋಕ್ಕೆ. ಯಾರು ಹಾಯ್ ಅಂತಾರ ಅವ್ನು ನನ್ನ ಮನೆ ಕಾಯಕ್ಕೆ ಬಿಟ್ಟು ಹೋಗ್ಬಿಡ್ತಾಳು. ಅದಕ್ಕೆ ಎಷ್ಟೋ ಹುಡುಗರು ನನ್ನ ಹತ್ರ ಕಂಪ್ಲೇಂಟ್ ಎಂಟಿದ್ರು, ನನ್ನ ಗಂಡಂಗೆ ನಾನು ಕಿಟಕಿಯಿಂದನೂ ಹಾಯ್ ಹೇಳಂಗಿಲ್ಲ, ಕಿಟಕಿ ಯಾಕೆ ತೆಗ್ದೆ ಅಂತಾನಂತವ್ನು. ಈ ಥರ ಜೀವನ ಮಾಡಿದವನು ಪರಲೋಕಕ್ಕಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಅವಳು ಹಾಯ್ ಏನು ಹೇಳಂಗಿಲ್ಲಂತೆ, ಹಾಯ್ ಹೇಳಿದ್ರೆ ಬಂದು ಬೆಲ್ಟಲ್ಲಿ ಹೊಡಿತಾನಂತೆ. ಇದು ಯಾವ ಗಾಚ? ಇದು ನಿಜ ನಡೀತಾ ಇರೋ ಘಟನೆ ಇದು. ನಾನು ಯಾವುದೋ ಕಟ್ಟುಕತೆ ಹೇಳ್ತಾ ಇಲ್ಲ. ಗಂಡನಿಗೆ ಎಲ್ಲಿಂದ ಹಾಯ್ ಹೇಳಂಗಿಲ್ಲ, ಅವಳು ಫೋನಲ್ಲೂ ಹಾಯ್ ಹೇಳಂಗಿಲ್ಲ. ಅದೇ ಕಟ್ಕೊಳ್ಳೋಕೆ ಮುಂಚೆ ಎಷ್ಟು ಹಾಯ್ ಹೇಳಿರ್ತಾಳೆ. ಅವನು ಹೇಳಿಲ್ಲ ಹಾಯಿಗೆ ಇವಳು ಕಟ್ಕೊಂಡ್ಬಿಟ್ಲು. ಆದ್ರೆ ಬೈಬಲ್ ಹೇಳ್ತದ್ರಿ, ದಾಂಪತ್ಯ ಜೀವನ ಮಾನ್ಯವಾದದ್ದು, ಅದನ್ನು ದೇವರೇ ಗೌರವಿಸ್ತಾನಂತೆ. ನೀವೆಲ್ಲ ಕಡೆ ಅವನ ಸಾಕ್ಷಿಗಳಾಗಿರಬೇಕು ಅನ್ನೋ ದೇವ್ರಿಷ್ಟ. ಮೋಸಸ್ಗೆ ದೇವ್ರು ಹೇಳ್ತಾರೆ, ಫರೋಹನ ಹತ್ರ ಕಳಿಸ್ತಾ ಇದ್ದೀನಿ ನಾನು. ಅವನು ಹೇಳ್ತಾನೆ, ನನಗೆ ಬರಲ್ಲ ಮಾತು, ನಾನು ಹೋಗ್ತೀನಿ ಆದರೆ ಮಾತಾಡೋಕ್ಕೆ ನನಗೆ ಬರಲ್ಲ. ಆದ್ರೆ ಎಂಥ ಒಂದು ಸೌಭಾಗ್ಯ ಸಿಕ್ಬಿಡ್ತು ಆರೋನಿಗೆ ನೋಡ್ರಿ. ಮೋಸಸ್ ಮಾತಾಡಕ್ಕೆ ಬರಲ್ಲ ಅಂದಿದ್ದಕ್ಕೆ ದೇವರು ಆರೋನ್ನ ಕರಿತಾನೆ ಬಾಯಿಲೆ ಅಂತ. ಇವನು ಹೇಳೋವರೆಗೂ ನೀನು ಮಾತಾಡಂಗಿಲ್ಲ, ಅವನ ಶಿಕ್ಷೆ. ಯಾರು ಹೇಳಬೇಕು? ಇವನಿಗೆ ಬಾಯಿ ಐತೆ, ಮಾತಾಡೋಕ್ಕೆ ಸ್ವತಂತ್ರ ಇಲ್ಲ. ಎಲ್ಲಿ? ಫರೋಹನ ಮುಂದೆ. ಇದು ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದ್ರಿ. ಅಬ್ರಾಮ್ನ ದೇವರು ಹೇಳ್ತಾನೆ, ಇವ್ನು ನನ್ನ ಪ್ರವಾದಿ. ಮೋಸಸ್ ಹೇಳ್ತಾನೆ, ಮೋಸಸ್ ನಾನು ನಿನ್ನನ್ನು ಪ್ರವಾದಿಯಾಗಿ ಇಡ್ತಾ ಇದ್ದೇನೆ ಈ ದೇಶಕ್ಕೆ, ಆದ ಕಾರಣ ಫರೋಹನ ಮುಂದೆ ಹೋಗಿ ನೀನು ಮಾತನಾಡು. ಅವನು ಹೇಳ್ತಾನೆ, ನನಗೆ ಮಾತಾಡಕ್ಕೆ ಬರಲ್ಲ ದೇವ್ರೆ. ಆಗ ಆರೋನ್ಗೆ ಹೇಳ್ತಾನೆ, ನಿನ್ನನ್ನು ಪ್ರವಾದಿಯಾಗಿ ಕರಿತೀನಿ ಬಾ. ಮೋಸಸ್ ಏನ್ ಹೇಳ್ತಾನೆ ಅದನ್ನ ಮಾತ್ರ ನೀನು ಮಾತಾಡಬೇಕು, ಎಕ್ಸ್ಟ್ರಾ ನೀನು ಮಾತಾಡಂಗಿಲ್ಲ. ಅವನೇನು ಹೇಳ್ತಾನೋ ಅದನ್ನ ಅವನ ಬಾಯಾಗಿ ಫರೋಹನಿಗೆ ನೀವು ಹೇಳಬೇಕು. ಹಲ್ಲೆಲೂಯಾ. ಪ್ರವಾದಿ ಅಂದ್ರೆ ಯಾರ್ರೀ? ದೇವರ ಸ್ವರವನ್ನು ಹಗಲು ರಾತ್ರಿ ಕೇಳಿಸಿಕೊಂಡು ಲೋಕಕ್ಕೆ ಪರಿಚಯ ಪಡಿಸುವಂತವನೇ ಪ್ರವಾದಿ. ಆ ಕೆಲಸಕ್ಕೆ ದೇವರು ಇವತ್ತು ನನ್ನನ್ನು ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ಸುಮ್ಮನೆ ಆರಿಸ್ಕೊಂಡಿಲ್ಲ, ಸುಮ್ಮನೆ ರಕ್ಷಣೆ ಕೊಟ್ಟಿಲ್ಲ, ಸುಮ್ಮನೆ ನೀತಿವಂತರ ಪದವಿ ಕೊಟ್ಟಿಲ್ಲ. ಅವನ ಹಿಂಬಾಲಿಸುವಂತ ದೇವಜನರೇ, ನಿಮ್ಮ ಮುಂಬಲವಾಗಿ ಆತನೇ ಚಲಿಸುವಾತನಾಗಿದ್ದಾನೆ. ಇಸ್ರಾಯೇಲ್ ಜನಗಳಿಗೆ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಚಲಿಸಲ್ಪಟ್ಟಂತ ಸರ್ವಶಕ್ತನಾದ ದೇವರು ಇವತ್ತು ಅವನ ಮೇಲೆ ವಿಶ್ವಾಸ ಇಟ್ಟಂತ ವಿಶ್ವಾಸಿಗಳ ಮುಂಬಲವಾಗಿ ನನ್ನ ದೇವರು ಚಲಿಸ್ತಾ ಇದ್ದಾನೆ. ನೀವು ನಂಬ್ತಿರೋ ಇಲ್ಲೋ, ನನ್ನ ದೇವರು ನಿಮ್ಮ ಮುಂಬಲವಾಗಿದ್ದಾನೆ.
ಪ್ರವಾದಿಗಳಿಗೆ ಮಾತ್ರ ಗೊತ್ತಾಗುತ್ತೆ ದೇವರಲ್ಲಿದ್ದಾನೆ ಅಂತ, ನೀತಿವಂತನಿಗೆ ಗೊತ್ತಾಗುತ್ತೆ ದೇವರಲ್ಲಿದ್ದಾನೆ ಅಂತ, ಆರಾಧನೆ ಮಾಡೋನಿಗೆ ಗೊತ್ತಾಗುತ್ತೆ ದೇವರಲ್ಲಿದ್ದಾನೆ ಅಂತ, ಅವನ ಮೇಲೆ ನಂಬಿಕೆ ಇಟ್ಟ ವಿಶ್ವಾಸಿಗೆ ಮಾತ್ರ ಗೊತ್ತಾಗುತ್ತೆ ದೇವರಲ್ಲಿದ್ದಾನೆ. ಅವನ ಪ್ರೀತಿ ಮಾಡದವರಿಗೆ ಗೊತ್ತಾಗಲ್ಲ ದೇವರಲ್ಲಿದ್ದಾನೆ ಅಂತ. ಮೋಸಸ್ ದೇವರ ಮಾತನ್ನು ಕೇಳುವಾಗ ದೇವರು ಹೇಳ್ತಾನೆ, ಫರೋಹನ ಮುಂದೆ ನಿನ್ನನ್ನು ದೇವರಾಗಿಟ್ಟಿದ್ದೇನೆ. ನನ್ನ ಕರೆಯಲ್ಪಟ್ಟಂಥ ಸೇವಕರು ಹೇಳ್ತಾ ಇದ್ರು, ಅವರ ಸ್ಕೂಲ್ ಟೀಚರ್ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಆ ವಯಸ್ಸಾಗಿರೋ ತಂದೆ ಅಳ್ತಾ ಇದ್ರು. ಆ ಸೇವಕರು ಹೇಳ್ತಾರೆ, ಪಾಸ್ಟರ್ ಇವ್ರು ನನ್ನ ಟೀಚರ್, ನನ್ನ ಲೈಫಲ್ಲಿ ನಾನು ನೋಡಿದ ದಿನ ಮೊದಲುಕೊಂಡು ಇವತ್ತವರೆಗೂ ಅವ್ರ ಕಣ್ಣಲ್ಲಿ ನೀರು ಬಂದಿದ್ದೇ ನೋಡಿಲ್ಲ. ಆದರೆ ಇವತ್ತು ಆ ಕಣ್ಣಲ್ಲಿ ನೀರು ಬಂದಿದ್ದು ನೋಡಿ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಕಾರಣ ದೇವ್ರು ಯಾವಾಗ ಮುಟ್ಟುತ್ತಾನೋ ಹೃದಯ ಒಡೆಯಲ್ಪಡುತ್ತೆ. ಒಪ್ಪಿಸಿಕೊಟ್ಟಾಗ ಬಿಡುಗಡೆ ತಾನಾಗೆ ಬಂದು ಬಿಡ್ತದೆ. ಬಿಡುಗಡೆ ಮಾಡದ ಹೊರತು ನಿಮಗೆ ಬಿಡುಗಡೆ ಇಲ್ಲ. ಯಾರೇ ಬಿಡುಗಡೆ ಮಾಡೋದು? ಯೇಸು. ಯಾರು ಯೇಸುವನ್ನು ನಂಬ್ತಾರೋ ಅವರಿಗೆ ನಿಶ್ಚಯವಾಗಿ ಬಿಡುಗಡೆ. ಶಾಪದಿಂದ ಬಿಡುಗಡೆ, ಮಾಟ ಮಂತ್ರಗಳಿಂದ ಬಿಡುಗಡೆ, ಅಂಧಕಾರದಿಂದ ಬಿಡುಗಡೆ, ಕತ್ತಲೆಯಿಂದ ಬಿಡುಗಡೆ. ಬೆಳಕಿನ ಕಡೆಗೆ ದೇವರು ನಡೆಸೋದಕ್ಕೆ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಯಾವ ಬಂಧನನೂ ವಿಶ್ವಾಸಿಗಳನ್ನ ಕಟ್ಟಾಕಕ್ಕಾಗಲ್ಲ. ಕಟ್ಟಲ್ಪಟ್ಟಿದ್ರು ಯೇಸು ಬಿಚ್ಚಿ ಬಿಡ್ತಾನೆ. ಮೋಸೆಗೆ ಹೇಳ್ತಾನೆ, ಇಸ್ರಾಯೇಲ್ ಜನಗಳನ್ನು ಬಿಚ್ಚೋದಕ್ಕೆ ನಿನ್ನನ್ನು ಅವನ ಮುಂದೆ ದೇವರಾಗಿಟ್ಟಿದ್ದೀನಿ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ? ನಮ್ಮನ್ನು ಅನೇಕರನ್ನ ಬಿಡುಗಡೆ ಮಾಡೋದಕ್ಕೆ ದೇವರು ನಮ್ಮನ್ನು ದೇವರಾಗಿಟ್ಟಿದ್ದಾನೆ. ನನಗೊಬ್ರು ಹೇಳ್ತಾ ಇದ್ರು, ಬ್ರದರು ದೇವ್ರನ್ನ ನಾನು ನೋಡಿಲ್ಲ ಸರ್, ನನ್ನ ದೃಷ್ಟಿಗೆ ನೀವೇ ದೇವರು ಅಂತ. ಹಲ್ಲೆಲೂಯಾ. ಅವರು ಹಳೆ ವಿಶ್ವಾಸಿ ಅಲ್ಲ, ಹೊಸ ವಿಶ್ವಾಸಿ. ಅವ್ರು ಹೇಳ್ತಾರೆ, ದೇವರನ್ನ ನಾನು ನೋಡಲಿಲ್ಲ, ಆದರೆ ದೇವ್ರನ್ನ ನಿಮ್ಮ ರೂಪದಲ್ಲಿ ನಾನು ನೋಡ್ತಾ ಇದ್ದೇನೆ. ಆ ಯೇಸುವನ್ನು ಯಾರು ನಂಬ್ತಾರೋ ಅವರಿಗೆ ಬಿಡುಗಡೆ ನಿಶ್ಚಯವಾಗಿ. ದೇವರು ಇವತ್ತು ಬಿಡುಗಡೆ ಮಾಡೋದಕ್ಕೆ ನನ್ನನ್ನು ನಿಮ್ಮನ್ನು ಅನೇಕರ ಮುಂದೆ ನಿಲ್ಲಿಸೋದಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಫರೋಹನ ಮುಂದೆ ನಿನ್ನನ್ನು ದೇವರಾಗಿಟ್ಟಿದ್ದೀನಿ, ಆರೋನನನ್ನು ನಿನಗೆ ಬಾಯಾಗಿಟ್ಟಿದ್ದೀನಿ, ನೀವಿಬ್ಬರನ್ನ ಅವನ ಮುಂದೆ ಪ್ರವಾದಿಯಾಗಿಟ್ಟಿದ್ದೀನಿ. ನೀವೇನು ಹೇಳ್ತಿರೋ ಇಸ್ರಾಯೇಲ್ ಜನ ಅದನ್ನು ಕೇಳಲೇಬೇಕು. ಇದು ನನ್ನ ಆಜ್ಞೆ. ದೇವರ ಆತ್ಮನು ಸಭೆಗೆ ಹೇಳುವುದನ್ನು ಕಿವಿಗೊಳ್ಳವನು ಕೇಳಲೇಬೇಕು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ ಓದ್ರಿ ಬೇಗ. ಪೌಲ್ ಹೇಳ್ತಾನೆ, ಇದೆಲ್ಲ ನೋಡಿ, ಪೌಲ್ ಹೇಳ್ತಾನೆ, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ, ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಒಂದು ಹಲ್ಲೆಲೂಯಾ. ಯಾರ ಮೇಲೆ ಯೇಸು ನಂಬಿದ್ದಾನೆ ಇವತ್ತು? ನನ್ನ ಮೇಲೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು. ಯಾವುದು ಸಮಾಧಾನದ ವಿಷಯ? ಪರಲೋಕ ರಾಜ್ಯದ ಗುಟ್ಟನ್ನ, ಪರಲೋಕ ರಾಜ್ಯದ ರಕ್ಷಕನನ್ನ, ಅವನ ಕಾರ್ಯಗಳನ್ನ ಸಮಾಧಾನವಾಗಿ ಹೋಗಿ ಸಾರೋದಕ್ಕೆ ದೇವರು ಕ್ರಿಸ್ತೇಸುವಿನಲ್ಲಿ ನಮ್ಮನ್ನ ಅನುಗ್ರಹಿಸಿ ಆರಿಸ್ಕೊಂಡಿದ್ದಾನಂತ. ಅವನು ಆರಿಸ್ಕೊಂಡಿದ್ದು ಸರಿನಾ ತಪ್ಪ? ಯಾಕೆ ಬ್ರದರ್ ಆರಿಸ್ಕೊಂಡ್ರು? ನಮಗೆ ಬೆಳಗ್ಗೆ ಪ್ರೇಯರು, ಮಧ್ಯಾಹ್ನ ಪ್ರೇಯರು, ರಾತ್ರಿ ಪ್ರೇಯರು, ನಂತರ ಪ್ರೇಯರು, ಕೂತ್ರೆ ಪ್ರೇಯರು ಮಾಡಿ 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 ಸಾಕಾಗೋಗ್ಬಿಡ್ತದೆ. ನೀನು ಮಾಡಿದಷ್ಟು ಪವರ್ ಜಾಸ್ತಿ ಆಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. 19ನೇ ವಚನ, ಆ ಸಮಾಧಾನ ವಾಕ್ಯವೇನೆಂದರೆ, ನೋಡಿ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು
ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ ಅದನ್ನು ಸಾರುವ ಸೇವೆಗೆ ಒಂದು ಅಲ್ಲೇಲುಯ್ಯ ಹೇಳ್ರಿ. ಯೇಸು ಸ್ವಾಮಿ 3 ವರ್ಷ ಬಂದು ಮಾಡಿ ತೋರಿಸ್ಬಿಟ್ಟು ಹೆಂಗೆ ಮಾಡ್ಬೇಕಂತ ಆ ಸೇವೆ ಇವತ್ತು ನಮ್ಮ ಕೈ ಕೊಟ್ಟಿದ್ದ. ಆ ಸೇವೆ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವ. ನಮಗೆ ಮುಂದೆ ಇನ್ನೊಂದು ಜನ್ಮ ಇಲ್ಲ ರೀ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಪಾಪ ಅನ್ಯರು ಹೇಳ್ತಾರೆ ಈ ಜನ್ಮ ಮುಗಿದ್ಮೇಲೆ ಇನ್ನೊಂದು ಜನ್ಮ ಅಂತೆ. ಅದ್ಯಾವ ಜನ್ಮ? ನನಗೊಬ್ಬ ಅಂದಿದ್ದ, ಇನ್ನೊಂದು ಜನ್ಮ ಇದೆ ಸರ್, ನೀವು ನಾಯಿ ಬಾಲ್ದಲ್ಲಿ ಬೇಕಾದರೂ ಹೋಗ್ಬೋದು, ಕಾಡಲ್ಲಿರೋ ಗೂಬೆ ಆದರೂ ಆಗ್ಬೋದಂತೆ. ಇಷ್ಟು ದಿನ ನಾಡಲ್ಲಿ ಬಿಟ್ಟಿದ್ರಂತೆ ದೇವರು, ನೆಕ್ಸ್ಟ್ ನಾಯಿ ಬಾಲ್ದೊಳಗೆ ಹಾಕ್ತಾರಂತೆ. ಅದೆಲ್ಲರ ಮುಂದೆ ಹೇಳೋಕ್ಕಾಗಲ್ಲ, ಅಲ್ಲಿ ವಾಸನೆ ಜಾಸ್ತಿ. ನಮ್ಮ ದೇವರು ಅಲ್ಲಿಗೆ ಕಳಿಸಲ್ರಿ. ಅವನು ಹೇಳ್ತಾನೆ ನಿನ್ನ ಗೂಬೆನೂ ಮಾಡಲ್ಲ, ನಾಯಿ ಬಾಲ್ದಲ್ಲೂ ಕಳಿಸಲ್ಲ, ನಾನು ಎಲ್ಲಿದ್ದೀನಿ ಅಲ್ಲಿ ನಿಮ್ಮನ್ನು ಕರ್ಕೊಳ್ತೀನಿ. ಹಲ್ಲೆಲೂಯಾ. ನಾನು ಎಲ್ಲಿದ್ದೀನಿ ಅಲ್ಲ ನಿಮ್ಮನ್ನ ಸೇರಿಸ್ಕೊಳ್ಳೋದಕ್ಕೋಸ್ಕರನೇ ರಕ್ಷಕನಾಗಿ ಬಂದಿದ್ದೇನೆ. ಅದಕ್ಕೆ ಪೌಲ ಹೇಳ್ತಾನೆ ಇಂಥ ಒಂದು ಸೇವೆಯನ್ನ ಮಾಡೋದಕ್ಕೆ ದೇವರು ನಮ್ಮನ್ನು ಯಾವ ರೀತಿ ಕರೆದಿದ್ದಾನೆ ಅಂದ್ರೆ 20ನೇ ವಚನ, ನಾವು ಕ್ರಿಸ್ತನಲ್ಲಿ ರಾಯಭಾರಿ ಆಗಿದ್ದೇವೆ, ದೇವರೇ ನಮ್ಮ ಮೂಲಕ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಮ್ಮ ಬುದ್ಧಿಗೆ ಅರ್ಥ ಆಯ್ತಾ? ದೇವ್ರ ತಲೆ ಚಚ್ಕೊಂತವನೆ. ಈ ದನ ಕಾಯೋರ್ಗೆ ಉಂಟು ಮಾಡಿಬಿಟ್ಟು ನಾನು ಬರಂಗಿಲ್ವಲ್ಲ ಕೆಳಗೆ ಅಂತ, ಅವನ ರೂಪದಲ್ಲಿ ನಮ್ಮ ಒಳಗೆ ಬಂದು ಸುವಾರ್ತೆ ಸಾರ್ಥ. ಹಲ್ಲೆಲೂಯಾ. ಅದಕ್ಕೆ ಪೌಲ್ ಬರೀತಾನೆ ನಮ್ಮನ್ನ ದೇವರು ಯಾವ ರೀತಿ ಕರೆದಿದ್ದಾನೆ ಅಂದ್ರೆ ಕ್ರಿಸ್ತನ ರಾಯಭಾರಿ. ನಿಮ್ಗೆ ಅದ್ರ ವರ್ಡ್ ಗೊತ್ತಿದ್ರೆ ಇಷ್ಟೊತ್ತಿಗೆ ನೀವು ಅಲ್ಲೇಲೂಯಾ ಹೇಳ್ತಾ ಇದ್ರಿ. ರಾಯಭಾರಿ ಅಂದ್ರೆ ಏನು ಬ್ರದರ್? ಕೊತ್ತಂಬರಿ ಮಾರವನ ರಾಯಭಾರಿ ಯಾರು ಬ್ರದರ್? ನಾವ ಬ್ರದರ್ ರಾಯಭಾರಿ? ಯೇಸು ಹೇಳ್ತಾನೆ ನೀವು ರಾಯಭಾರಿ ಅಂದ್ರೆ ಇಂಗ್ಲೀಷಲ್ಲೇನು? ಅಂಬಾಸಿಡರ್ ಕಾರಲ್ಲ. ಅಂಬಾಸಿಡರ್ ಅಂದರೆ ಒಂದು ವಿಷಯವನ್ನ, ಆ ಕಂಪನಿ ವಿಷಯವನ್ನ, ಒಂದು ವ್ಯಕ್ತಿಯ ವಿಷಯವನ್ನ ಬೇರೆ ಕಡೆಗೆ ಹೋಗಿ ಸಾರುವಂತ ಕಾರ್ಯ ಮಾಡುವಂತ ವ್ಯಕ್ತಿಗೆ ಅಂಬಾಸಿಡರ್. ರಾಯಭಾರಿಗಳಾಗಿ ದೇವರು ಕ್ರಿಸ್ತೇಶುವಿನಲ್ಲಿ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಪರಲೋಕದ ರಾಯಭಾರಿ ರೀ. ಪರಲೋಕದ ರಾಯಭಾರಿಯ ಕೆಲಸ ಹಣ ಕೊಟ್ಟರೆ ಸಿಗಲ್ಲ, ಅದಕ್ಕೆ ಗುಣನೇ ಕೊಡಬೇಕು. ಭೂಲೋಕದಲ್ಲಿ ನೀವು ಜಮೀನ ತಗೊಳಕ್ಕೆ ಎಷ್ಟು ದುಡ್ಡು ಬೇಕಾದ್ರೂ ಕೊಟ್ಟು ಜಾಗ ತಗೊಳ್ಬೇಕಂತೆ. ಸಮಾಧಿಗೆ ಹೋಗಿ ಜಾಗ ತಗೊಬೇಕು ಅಂದ್ರೆ ಏನು ಬೇಕು? ಜೀವನೇ ಕೊಡ್ಬೇಕಂತೆ. ನೋಡಿ ಯಾವನ್ ಎಂಥ ಡೈಲಾಗ್ ಕೊಡ್ದವನೆ. ಭೂಮಿಲಿ ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟು ಜಾಗ ತಗೊಬೋದಂತೆ. ಸಮಾಧಿ ಒಳಗೆ ಜಾಗ ತಗೊಳಕ್ಕಾಗಲ್ಲ. ಅಲ್ಲಿ ಜಾಗ ತಗೊಬೇಕು ಅಂದ್ರೆ ನಮ್ಮ ಜೀವನೇ ಕೊಡ್ಬೇಕಂತೆ. ಜೀವ ಕೊಡ್ರಿ, ಪುಕ್ಸಟ್ ಎತ್ಕೊಂಡೋಗಿ ಹಾಕ್ಬಿಡ್ತಾರೆ. ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವರು ಡಬ್ಬಕ್ಕೆ ಈಗಲೇ ಹೋಗಿ ಚರ್ಚಲ್ಲಿ ದುಡ್ಡು ಕೊಟ್ಟಿಟ್ಬಿಟ್ಟವ್ರೆ. ಅವನು ವೈಟ್ ಡ್ರೆಸ್ಗೂ ದುಡ್ಡು ಕೊಟ್ಟಿಟ್ಬಿಟ್ಟವ್ರೆ. ನಾನಂದ್ರೆ ಏನಕ್ಕಿದೆಲ್ಲ ಅಂದೆ. ನಾಳೆ ನಮ್ಮ ಮಕ್ಕಳ ಹತ್ರ ದುಡ್ಡು ಇರುತ್ತೋ ಇಲ್ವೋ ಗೊತ್ತಿಲ್ಲರಿ, ಅದಕ್ಕೆ ನಾನೇ ಸಾಯಕ್ಕೆ ಮುಂಚೆ ನನ್ನ ಸಾವಿಗೆ ನಾನೇ ಕೊಟ್ಟು ಬಿಟ್ಟಿದ್ದೀನಿ. ಯೇಸುನ ನಂಬೋರು ಸಾಯಲ್ಲ. ಹಲ್ಲೆಲೂಯಾ. ಯೇಸುನ ನಂಬೋರು ಸಾಯಲ್ಲ. ನಾನೊಬ್ರಿಗೆ ಹೇಳಿದೆ, ಸತ್ತೋಗಿರೋದು ಯಾರು ಅಂತ ಕೇಳಿದೆ. ನಮ್ಮಪ್ಪ ಅಂದ. ಮತ್ತು ನಿಮ್ಮ ಅಪ್ಪನ ಖರ್ಚು ಮಾಡೋದು ಯಾರು ಅಂದೆ. ನಮ್ಮ ಹತ್ರ ದುಡ್ಡಿಲ್ಲ ಅಂದ. ಮಾಡದೆ ಹೋದ್ರೆ ಶಾಪ ಅಂದೆ. ಎಲ್ಲೆಲ್ಲ ದುಡ್ಡು ಬಂದುಬಿಡ್ತು. ನೋಡಿ, ಶಾಪ ಅಂದ ತಕ್ಷಣ ಭಯ. ಅವನಪ್ಪ ಅವನು ಎತ್ತಿ ಓದಿಸಿ ಬೆಳೆಸಿ ಮದುವೆ ಮಾಡಿ ಕೆಲಸ ಕೊಟ್ಟು ಎಷ್ಟು ವರ್ಷ ಊಟ ಹಾಕಿದ ಅಪ್ಪನಿಗೆ 5,000 ಕೊಟ್ಟು ಸಮಾಧಿ ಮಾಡಿದ್ರೆ ಯೋಗ್ಯತೆ ಇಲ್ಲದ್ರೆ ಮಕ್ಕಳು ಇವತ್ತು ಜೀವನ ಮಾಡ್ತಾರೆ. ಆದರೆ ಬೈಬಲ್ ಹೇಳ್ತದೆ, ಇದ್ದಾಗ ಪ್ರೀತಿಯಿಂದ ನೋಡ್ಕೊಂಡೆ, ಸತ್ತಾಗ ಕಣ್ಣೀರು ಹಾಕದಂತೆ ಎಂಥ ಒಳ್ಳೆ ವ್ಯಕ್ತಿ ಗೊತ್ತಾ. ಅವನಿಗೆ ಊಟ ಹಾಕಲ್ಲ,
ಮಕ್ಕು ತುಂಬ ಉಗಿತಾರೆ, ಬಟ್ಟೆ ತಕೊಡಲ್ಲ, ಪ್ರೀತಿಯಿಂದ ಮಾತಾಡಲ್ಲ, ಸಂತೈಸಲ್ಲ, ಸತ್ಕರಿಸಲ್ಲ, ಆದರ್ಸಲ್ಲ, ಗೌರವಿಸಲ್ಲ. ಸತ್ ಮೇಲೆ ಎದೆ ತಟ್ಕೊಂಡು ಹೊಡ್ಕೊಂಡು ಹೇಳೋದು ಅಮ್ಮ ಅಪ್ಪ ಅಂತ. ಸ್ವಾಮಿ ಮೇಲೋದಾಗ ಹೊಡಿತಾನೆ. ಅವಕಾಶ ಕೊಟ್ಟಾಗ ನೋಡ್ಕೊಳ್ತೀರಾ, ಸತ್ತ ಮೇಲೆ ನೋಡ್ಕೊಳಕ್ ಹೋಗಿದ್ದೆ. ಸತ್ತಿದ ತಕ್ಷಣ ಅವನ ಬಿರುದು ಗಿರುದೆಲ್ಲ ಹೋಗ್ಬಿಡ್ತದ್ರಿ. ಆದರೆ ಪರಲೋಕ ಹೇಳ್ತದೆ, ನಾನು ಕೊಡೋ ಬಿರುದು ನಿಮಗೆ ಹೋಗೋದೇ ಇಲ್ಲ, ನೀವು ನನ್ನ ರಾಜ್ಯದ ರಾಯಭಾರಿಗಳು. ರಾಯಭಾರಿ ಅಂದರೆ ಪರಲೋಕದ ದೇವರ ಸುವಾರ್ತೆಯನ್ನು ಒಬ್ಬರಿಗೆ ಸಾರೋ ಕೆಲಸಕ್ಕೆ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನಲ್ಲ, ಅಂಥವರನ್ನ ಪೌಲ ಹೇಳ್ತಾನೆ, ನೀವು ಕ್ರಿಸ್ತನ ರಾಯಭಾರಿ. ಆ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ, ನಂಬೋರಿಗೆ ಮಾತ್ರ ಆ ಭಾಗ್ಯವನ್ನು ಸಿಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಭೂಲೋಕದಲ್ಲಿ ಪರಲೋಕದ ದೇವರನ್ನು ಕುರಿತು ಮಾತನಾಡುವಂಥ ರಾಯಭಾರಿ ಯಾರಾದ್ರೂ ಇದ್ರೆ ಅವ್ರ ದೇವರ ಮಕ್ಕಳು ಮಾತ್ರ. ಭೂಲೋಕದಲ್ಲಿ ಪರಲೋಕದ ದೇವರ ಮಾತನ್ನ ಆಡುವಂಥವರು ಲೋಕದಲ್ಲಿ ಯಾರಾದ್ರೂ ಇರೋದಾದ್ರೆ ಅವರು ದೇವರ ಮಕ್ಕಳು ಮಾತ್ರ, ನೀತಿವಂತರು ಮಾತ್ರ, ಪರಿಶುದ್ಧವಂತರು ಮಾತ್ರ, ವಿಶ್ವಾಸಿಗಳು ಮಾತ್ರ, ಸೇವಕರು ಮಾತ್ರ, ಸುವಾರ್ತಿಗರು ಮಾತ್ರ, ಪ್ರವಾದಿಗಳು ಮಾತ್ರ, ಯೇಸುವನ ನಂಬಲ್ಪಟ್ಟ ವ್ಯಕ್ತಿಗಳು ಮಾತ್ರ ಆ ಶುಭವಾರ್ತೆಯನ್ನ ಅವ್ರು ಅಂಜದೆ, ನಾಚಿಕೊಳ್ಳದೆ, ಆಯಾಸ ಆಯಿತು ಅಂತ ಹೇಳದೆ ಅವರು ಸೇವೆ ಮಾಡೋರಾಗಿರ್ತಾರೆ. ಪ್ರಿಯ ಸಹೋದರ ಸಹೋದರಿ, ನಾನು ದೇವರ ಹತ್ರ ಯಾವಾಗಲೂ ಪ್ರೇಯರ್ ಮಾಡ್ತಾ ಇದ್ದೆ, ನನಗೆ ಕೆಲಸ ಕೊಡು, ಸಂಬಳ ಕೊಡು, ಕೆಲಸ ಕೊಡು. ಮತ್ತೆ ಏನಕ್ಕೆ? ನಾನು ಇವತ್ತೊಂದು 10 ನಿಮಿಷ ಲೇಟಾಗಿ ಬಿಡ್ತೀನಿ, ಯಾಕಂದರೆ ಊಟ ಇವತ್ತಿಂದ ಇಲ್ಲಿದೆ. ಎವ್ರಿ ವೀಕ್ ಅಲ್ಲ, ಎವ್ರಿ ಮಂತ್ ಒಂದು ಸಲ. ಬೇಗ ಬಿಡಲ, ಲೇಟಾಗಿ ಬಿಡಲ? ಬಂದು ಸಿಗಾಕೊಂಡ್ಬಿಟ್ಟಿದ್ವಿ ಪಾಸ್ಟರ್, ನೀವು ಯಾವಾಗಾದರೂ ಬಿಡ್ರಿ. ಗ್ಯಾಸ್ಟ್ರಿಕ್ ಆದರೂ ನಮಗೆ, ತಲೆನೋವು ಬಂದರೂ ನಮಗೆ, ನಿಮ್ಮ ನಂಬಿಕೆ ಅಂತ ನಿಮಗಾಗಲಿ. ನೀವೇನೇನು ನಂಬ್ತಾ ಇದ್ರೆ ಹಂಗೆ ಆಗುತ್ತೆ. ಬಿಡುಗಡೆ ನಂಬಿದ್ರೆ ಬಿಡುಗಡೆ ಆಗುತ್ತೆ. ಹೌದು, ನನಗೆ ಗ್ಯಾಸ್ಟ್ರಿಕ್ ಅಂದರೆ ಡಬ್ಬಲ್ ಆಗುತ್ತೆ ಗ್ಯಾಸ್ಟ್ರಿಕ್, ಕಾಲು ನೋವು ಅಂದರೆ ಡಬ್ಬಲ್ ಆಗುತ್ತೆ ಕಾಲು ನೋವು, ತಲೆನೋವು ಜಾಸ್ತಿ ಅಂದರೆ ತಲೆನೋವು ಜಾಸ್ತಿ ಆಗುತ್ತೆ. ಬಿಡುಗಡೆ ಎದುರು ನೋಡ್ರಿ, ಇದು ದೇವರ ಮನೇಲಿ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಏನು ಹೇಳ್ತಾ ಇದ್ದೆ ನಾನು? ಪರಲೋಕದ ವಿಷಯವನ್ನು ಮಾತನಾಡೋದು ಭೂಲೋಕದಲ್ಲಿ ಯಾರಾದರೂ ಇದ್ರೆ ಅವರು ದೇವಜನ ಮಾತ್ರ. ಹಲ್ಲೆಲೂಯಾ. ಕಡೆ ಮಾತು. ಅದಕ್ಕೆ ಜನ ರಕ್ಷಣೆ ಹೊಂದಲು ದೇವರು ಹೇಗೆ ಬೇಡ್ಕೊಳ್ತಾ ಇದ್ದಾನೆ ಅಂದರೆ, ಒಬ್ಬ ಭಿಕ್ಷುಕ ಬಂದು ಅಮ್ಮ ಏನಾದರೂ ಇದ್ರೆ ಕೊಡ್ತೀಯಾ ಅಂತ ಕೇಳ್ತಾನಲ್ಲ, ಆ ರೀತಿಯಾಗಿ ದೇವರು ತನ್ನ ಮಕ್ಕಳು ಯಾರು ನಂಬಿದಾರೋ ಅವರ ಮೂಲಕವಾಗಿ ರಕ್ಷಣೆ ಹೊಂದೋದಕ್ಕೋಸ್ಕರ ಗಲ್ಲಿಗಳಲ್ಲಿ ಊರುಗಳಲ್ಲಿ ತನ್ನ ಜನರನ್ನ ಅವನು ಕಳಿಸುವಾತನಾಗಿದ್ದಾನಂತೆ. ಎಸೆಕೆಲ್ 18:30 ಬೇಗ ಹೋದ್ರಿ. ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು. ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ನೂತನ ಮಾಡಿಕೊಳ್ಳ್ರಿ. ಇಸ್ರಾಯೇಲ್ ವಂಶದವರೇ, ನೀವು ಸಾಯಲೇಕೆ? ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ತಿರುಗಿಕೊಂಡು ಬಾಳ್ರಿ, ಇದು ಕರ್ತನಾದ ಯೆಹೋವನ. ನೋಡ್ರಿ ಹೆಂಗೆ ದೇವ್ರು ಬೇಡ್ಕೊಳ್ತಾ ಇದ್ದಾನೆ. ಅದಕ್ಕೆ ದಾವೀದ ಹೇಳ್ಬಿಟ್ಟ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನ್ನ ನಾನು ರಕ್ಷಣೆ ಮಾಡೇ ಮಾಡ್ತೀನಿ. ಆಮೆನ್. ಅಲ್ಲಿ ಕಳೆದ ವಾರದಲ್ಲಿ ಒಂದು ತಾಯಿಗೆ ಕಣ್ಣಿನ ಪ್ರಾಬ್ಲಮ್ ಬಗ್ಗೆ ದೇವ್ರು ಮಾತಾಡ್ತಾರೆ. ಅವ್ರು ಬನ್ರಿ ಅಂದರೆ ಬರಲಿಲ್ಲ. ಲಾಸ್ಟಲ್ಲಿ ಬಂದು ಹೇಳಿದ್ರು, ಸಾರ್ ನೀವು ಹೇಳಿದ ಕಣ್ಣಿನ ಪ್ರಾಬ್ಲಮ್ ನನಗೆ, ನನ್ನದಮ್ಮ
ನನ್ನ ಕಿವಿಲಿ ಹೇಳಿದ್ರೆ ಏನಮ್ಮ ಪ್ರಯೋಜನ? ಜನರ ಮುಂದೆ ಹೇಳುವಾಗ ದೇವ್ರ ನಾಮ ಮಹಿಮೆ ಹೊಂದ್ಕೊಳ್ತಾರೆ. ಆ ಸಾಕ್ಷಿಯಾಗಿ ಇಡೋಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಕರೆದಿರೋದು. ಅದಕ್ಕೆ ಭಕ್ತನಿಗೆ ದೇವರು ಹೇಳ್ತಾರೆ, ಯೆಹೋವನು ಇಂತನು ತಾನೇ, ನೀವು ಇಸ್ರಾಯೇಲ್ ವಂಶದವರೇ, ನಿಮ್ಮ ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡ್ತೀನಿ. ಅಧರ್ಮ ಅಂದರೆ ಸೈತಾನ್ ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟುಬಿಡ್ರಿ. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು, ಸ್ವಭಾವವನ್ನು ಏನು ಮಾಡ್ಕೊಳ್ರಿ? ನೂತನ ಮಾಡ್ಕೊಳ್ರಿ. ಇಸ್ರಾಯೇಲ್ ವಂಶದವರೇ, ನೀವು ಸಾಯಲೇಕೆ ಅಪೇಕ್ಷೆ ಪಡ್ತೀರಿ? ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷ ಇಲ್ಲ. ನೀವು ತಿರುಗಿಕೊಂಡು ಬಾಳ್ಬೇಕನ್ನೋದೇ ನನಗಿಷ್ಟ. ಯೆಶಾಯ 1:16 ಬೇಗ ಓದ್ರಿ. ಪ್ರವಾದಿ ಹೇಳ್ತಾನೆ, ಅವನು ಹೇಳ್ತಾನೆ ಪ್ರವಾದಿ, ನಿಮ್ಮನ್ನು ತೊಳ್ಕೊಳ್ರಿ. ಕನ್ನಡದಲ್ಲಿ ಸರಿ ಇಲ್ಲ ವರ್ಡ್. ನಿಮ್ಮನ್ನು ತೊಳ್ಕೊಳ್ರಿ ಅಂತ ಹಾಕ್ಬಿಟ್ಟವನು. ಅವನು ಸ್ನಾನ ಆದರೂ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಚೆನ್ನಾಗಿರೋದು. ಹೋಗಿ ನಿಮ್ಮನ್ನು ತೊಳ್ಕೊಳ್ರಿ, ಶುದ್ಧ ಮಾಡಿಕೊಳ್ರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು. ಹಲ್ಲೆಲೂಯಾ. ಮುಂದೆ ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡ್ರಿ, ನ್ಯಾಯ ನಿರತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ, ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ ವಾದಿಸಿರಿ. 18ನೇ ವಚನ, ಬನ್ನಿರಿ ವಾದಿಸುವ ಎಂದು ದೇವರನ್ನು ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬೆಳಪಾಗುವವು, ಕಿರುಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನ. ಇದು ಗೋಲ್ಡನ್ ವರ್ಡ್ಸ್. ಇದೆಷ್ಟು ಜನ ಓದಿದ್ರು ಗೊತ್ತಿಲ್ಲ, ಹುಡುಕಿ ತಗೊಂಡ್ಬಂದಿದ್ದೀನಿ. ನಿಮ್ಗೆ ಹೇಳಕ್ಕೆ ಅಂತಲ್ಲ, ಮಾರ್ಪಡೋರಿಗೆ. ದೇವ್ರ ವಾಗ್ದಾನ. ಎಜೆಕಲ್ ಒಂದು ಮಾತು ಹೇಳ್ದ, ಯೆಶಾಯ ಪ್ರವಾದಿ ಒಂದು ಮಾತು ಹೇಳ್ತಾನೆ. ಎಜೆಕಲ್ ಏನು ಹೇಳ್ದಾನವನು? ನಿಮ್ಮ ನಡತೆಗೆ ತಕ್ಕಂತೆ ತೀರ್ಪು ಮಾಡ್ತಾನೆ ದೇವರು. ನೀವು ತಿರುಗಿಕೊಳ್ಳ್ರಿ, ಅಪರಾಧಗಳನ್ನ ಬಿಟ್ಟು ಬಿಡ್ರಿ. ದೇವರು ಸಾಯಕ್ಕೆ ಇಷ್ಟಪಡಲ್ಲ. ದೇವರು ನಿಮ್ಮನ್ನ ಸಾಯಿಸೋಕ್ಕೆ ಇಷ್ಟಪಡಲ್ಲ. ದೇವರು ದುಷ್ಟರ ಸಾವಿನಲ್ಲಿ ಸಂತೋಷ ಪಡಲ್ಲ. ನಿಮ್ಮ ಪಾಪಗಳನ್ನ, ಅಪರಾಧಗಳನ್ನ ಬಿಟ್ಟು ತಿರುಗಿಕೊಳ್ರಿ. ಪ್ರವಾದಿ ಯೆಶಾಯನು ಹೇಳ್ತಾನೆ, ನಿಮ್ಮನ್ನು ಶುದ್ಧ ಮಾಡ್ಕೊಳ್ರಿ. ನನ್ನ ಕಣ್ಣೆದುರಿಗೆ ನೀವು ಬರುವಾಗ ದುಷ್ಕೃತ್ಯಗಳು ಅದು ಕಾಣಲ್ಪಡಬಾರ್ದು, ಅದು ತೊಳೆಯಲ್ಪಟ್ಟಿರಬೇಕು. ದುರಾಚಾರವನ್ನು ನೀವೇನು ಮಾಡ್ರಿ? ಬಿಟ್ಟು ಬಿಡ್ರಿ. ಸದಾಚಾರವನ್ನು ನೀವೇನು ಮಾಡ್ರಿ? ಅಭ್ಯಾಸ ಮಾಡಿಕೊಳ್ಳ್ರಿ. ನ್ಯಾಯ ನಿರತರಾಗಿರಿ. ಹಿಂಸಕನನ್ನು ನೀವು ತಿದ್ದಿ ಸರಿಪಡಿಸಿರಿ, ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ. ಏನು ಮಾಡ್ಬೇಕಂದ್ರೆ ನಾವು ವಿಧವೆನ ನೋಡಂಗಿಲ್ಲ, ವಾದ ಮಾಡೋದಿರಲಿ. ಮದುವೆ ಆಯ್ತೀಯಾ ಅಂತ ಹೋಗಿ ಕಟ್ಕೊಳಕ್ಕೆ ಹೋಗ್ಬಿಡ್ರಿ. ಅದು ಒಂದು ಮಾತ್ರ ಸತ್ಯ ರೀ, ವಿಧವೆನ ಯಾರು ತಿರಸ್ಕಾರ ಮಾಡಿದ್ರು ದೇವ್ರು ತಿರಸ್ಕಾರ ಮಾಡಿ. ದೇವ್ರು ಹೇಳ್ತಾನೆ, ವಿಧವೆಯರ ಪಕ್ಷದಲ್ಲಿ ನಾನಿದ್ದೀನಿ, ವಿಧವೆಯರ ಪಕ್ಷದಲ್ಲಿ ನಾನಿದ್ದೀನಿ. ನಾನು ಕಳೆದ ವಾರ ಒಂದು ಮನೆಗೆ ಹಾಲ್ಟಿಂಗಲ್ಲಿದ್ದಾಗ ಆ ಸಿಸ್ಟರ್ ಗಂಡ ಮಿಲ್ಟ್ರಿಲಿ ತೀರೋಗಿದ್ರು. ಅವ್ರಿಗೆ 2 ಜನ ಮಕ್ಕಳು. ಅವ್ರ ಮನೆಯವರೆಲ್ಲ ಬಂದು ಕೇಳಿದ್ರಂತೆ, ಅಮ್ಮ ನೀನು ಮದುವೆ ಆಗು ಅಂತ. ಆಕೆ ಒಂದು ಮಾತು ಹೇಳಿದ್ರಂತೆ, ಭಯ ಪಡಬೇಡ್ರಿ, ನಾನು ಸಾಯೋವರೆಗೂ ಕ್ರಿಸ್ತನಿಗಾಗಿ ಶುದ್ಧವಾದ ಜೀವನ ಮಾಡ್ತೀನಿ. ಕೆಟ್ಟ ಜೀವಿತಕ್ಕೆ ನಾನು ಹೋಗಲ್ಲ. ನನ್ನ ಜೀವನ ಕಂಡೆ ದೇವರು ನನಗೆ ಬಹುಮಾನವಾಗಿ 2 ಮಕ್ಕಳನ್ನ ಕೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ಭಯಭಕ್ತಿಯಿಂದ ನನ್ನ ಜೀವನ ಕಳಿತೀನಿ ಅಂತ ನಾನು ಒಪ್ಪಿಸ್ಕೊಟ್ಟೆ ಪಾಸ್ಟರ್ ಅಂತ ಹೇಳುವಾಗ ಅವಳಿಗೆ ಗೌರ್ಮೆಂಟ್ ಜಾಬ್ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಅವತ್ತು ಅವಳು ನಂಬಿಕೆಯಿಂದ ಒಂದು ಕಡೆ ಸೇವೆ, ಇನ್ನೊಂದು ಕಡೆ ದುಡಿಮೆ ಮಾಡಿಕೊಂಡು ತನ್ನ ಪರಿಶುದ್ಧತೆಯನ್ನು ಅವಳು ಕಾಪಾಡಿಕೊಂಡಿದ್ದಾಳಂತೆ. ಸತ್ಯವೇದ ಹೇಳ್ತದೆ, 7 ವರ್ಷ ಒಂದು ವಿಧವೆ ಗಂಡನ ಜೊತೆ ಸಂಸಾರ ಮಾಡಿ 84 ವರ್ಷಗಳ ಕಾಲ
ಅವಳು ಪರಿಶುದ್ಧವಾಗಿ ದೇವರ ಆಲಯದಲ್ಲಿ ಕೆಲಸ ಮಾಡಿದ್ದಾಳೆ. ಹಾಗಾದರೆ ಆ ವಿಧವೆಗೆ ಎಷ್ಟು ಜನ ಕಾಟ ಕೊಟ್ಟಿರ್ಬೋದು, ಎಷ್ಟು ಜನ ತೊಂದರೆ ಕೊಟ್ಟಿರ್ಬೋದು, ಎಷ್ಟು ಪ್ರಪೋಸಲ್ಗಳು ಬಂದಿರ್ಬೋದು, ಎಷ್ಟೆಷ್ಟು ಮಾತುಗಳು ಬಂದಿರ್ಬೋದು. ಆದರೂ ಅವಳು ಜಗ್ಗದೆ ತನ್ನ ಜೀವಿತವನ್ನು ತಪ್ಪಾದ ಒಂದು ಆಯ್ಕೆಗೆ ಮಾಡಿಕೊಳ್ಳದೆ ದೇವರಿಗೆ ಒಪ್ಪಿಸಿಕೊಟ್ಟ ನಿಮಿತ್ತವಾಗಿ ಸತ್ಯವೇದದಲ್ಲಿ ಆಕೆ ಹೆಸರು ಬರೆಯಲ್ಪಟ್ಟು. ಇವತ್ತು ಪ್ರಿಯ ದೇವಜನರೇ, ದೇವರು ಇವತ್ತು ನಮ್ಮಿಂದ ಎದುರು ನೋಡುವಂಥದ್ದು ಅವನ ಬಾಯಾಗಬೇಕು ಅಂತ, ಅವನ ಸುವಾರ್ತೆ ಸಾರುವವರಾಗಬೇಕಂತ, ಅವನ ರಾಜ್ಯ ಕಟ್ಟುವವರಾಗಬೇಕಂತ, ಅವನ ಮಕ್ಕಳಾಗಬೇಕಂತ, ಅವನ ಕಾರ್ಯಗಳನ್ನು ಮಾಡುವವರಾಗಬೇಕಂತ, ಈ ಲೋಕದಲ್ಲಿ ಹಗಲು ರಾತ್ರಿ ಅವನಿಗಾಗಿ ಸಾಕ್ಷಿಯಾಗಿ ಬಾಳಬೇಕಂತ ಅದನ್ನ ದೇವರು ಎದುರು ನೋಡ್ತಾ ಇದ್ದಾನೆ. ಅದಕ್ಕೆ ಪೌಲ್ ಹೇಳ್ತಾನೆ, ನೀವು ಯಾರು ಗೊತ್ತಾ? ಪರಲೋಕ ರಾಜ್ಯದ ಭೂಲೋಕದಲ್ಲಿ ರಾಯಭಾರಿಗಳಾಗಿದ್ದೀರಾ. ಭೂಲೋಕ ನಿಮ್ಮನ್ನ ಪುರಸ್ಕಾರ ಮಾಡಲ್ಲ, ತಿರಸ್ಕಾರ ಮಾಡುತ್ತೆ. ದೇವರ ಕೆಲಸ ಮಾಡುವಂತವರೇ ದೇವರ ರಾಜ್ಯ ನಿಮ್ಮನ್ನ ಸನ್ಮಾನ ಮಾಡುತ್ತೆ. ಸಾಧಾರಣವಾದ ಜನ ಅಲ್ಲ ನೀವು. ಅದಕ್ಕೆ ಯೇಸು ಒಂದು ಕರೆ ಕೊಡ್ತಾನೆ, ಭಯಪಡಬೇಡಮ್ಮ, ಭಯಪಡಬೇಡಮ್ಮ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ರು ಪರವಾಗಿಲ್ಲ, ನಂಬಿ ಒಪ್ಪಿಕೊಂಡು ನನ್ನ ಬಳಿಗೆ ಬಂದು ಅದನ್ನು ಬಿಟ್ಟು ಬಿಡುವುದಾದರೆ ಹಿಮದ ಹಾಗೆ ಅದನ್ನು ನಾನು ಬೆಳ್ಳಗೆ ಮಾಡ್ತೇನೆ. ಹಲ್ಲೆಲೂಯಾ. ಕಡೆ ವಚನ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಒಂದು ಹಲ್ಲೆಲೂಯಾ ಹೇಳ್ರಿ. ಅದು ಎಲ್ಲಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಅವನು? ನಂಬಿ ಬರುವಂಥ ಸಭೆಗೆ, ನಂಬಿ ಬರುವಂಥ ಸಭೆಗೆ ಅವನ ಅಪ್ಪಣೆ ಕೊಡ್ತಾ ಇದ್ದಾನೆ. ಆ ಅಜ್ಞಾನ ಕಾಲದಲ್ಲಿ ಮಾಡಲ್ಪಟ್ಟ ತಪ್ಪನ್ನ ಈ ಕಾಲದಲ್ಲಿ ನಾನು ಲಕ್ಷ್ಯಕ್ಕೆ ತರ್ತಾ ಇಲ್ಲ. ತಿರುಗಿ ಅದನ್ನು ತರಂಗ ನೀನು ಮಾಡ್ಕೊಳ್ಬೇಡ. ಅದನ್ನು ಬಿಟ್ಟು ನನ್ನ ಆಜ್ಞೆ ಏನಿದೆಯೋ ಅದನ್ನು ನೀನು ಪರಿಪಾಲನೆ ಮಾಡು. ದೇವರ ಆಜ್ಞೆ ಎಲ್ಲರೂ ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಪಾಯಿಂಟ್ ಹೇಳಿ ಮುಗಿಸ್ಲಾ? ಇದ್ದೀರಾ? ಹೊಟ್ಟೆ ಹಸಿತಾ ಇದೆಯಾ? ಕಡೆ ವಚನ 1 ವರ್ಷ 22-24ರಲ್ಲಿ ಒಬ್ಬ ಪ್ರವಾದಿ ಸತ್ಯ ಹೇಳ್ಬಿಟ್ಟ. ಅವನ ಕೆನ್ನೆಗೆ ಬಂದು ಒಬ್ಬ ರಪ್ ಅಂತ ಹೊಡಿತಾನೆ. ಓದಿದ್ರೆ ಅದು ಅಹಾಬ ಅವನ ಕೆನ್ನೆಗೆ ಒಂದು ಏಟನ್ನ ಹಾಕಿ, ಯೆಹೋವನ ಆತ್ಮವು ನನ್ನನ್ನು ಬಿಟ್ಟು ನಿನ್ನೊಂದಿಗೆ ಮಾತನಾಡುವುದಕ್ಕೋಸ್ಕರ ಯಾವ ಗಲ್ಲಿಯಿಂದ ಬಂದ ಅಂತ ಕೇಳ್ತಾನ. ಗಲ್ಲಿಯಿಂದ ಬರಕ್ಕಿದನ್ ಗಿಲ್ಲಿನ. ದೇವರ ಆತ್ಮ ಪ್ರವಾದಿನ ಕುರಿತು ಮಾತಾಡ್ತಾನೆ. ಅಹಾಬ ಯುದ್ಧಕ್ಕೆ ಹೊರಟಿದ್ದಾನೆ. ಯುದ್ಧಕ್ಕೆ ಹೋಗುವಾಗ ಅವನ ಫ್ರೆಂಡ್ಗೆ ಕರೀತಾನೆ, ನಾನು ಒಬ್ಬನೇ ಯುದ್ಧಕ್ಕೆ ಹೋಗ್ತೀನಪ್ಪ, ನೀನು ಬರ್ತೀಯ? ಅವನು ಹೇಳ್ತೀನಿ, ಏನು ಅಹಾಬ ಹಿಂಗೆ ಕೇಳಿಬಿಟ್ಟೆ ನೀನು? ಎಂತೆಂಥ ಕಷ್ಟದಲ್ಲೆಲ್ಲ ನಿನ್ನ ಜೊತೆ ಇದ್ದೀವಿ, ನೀನು ನನ್ನ ಜೊತೆ ಇದೆಯಾ? ಯುದ್ಧ ಅಂದಾಗ ನಾವು ಬಿಟ್ಟು ಬಿಡ್ತೀವಾ? ನಿನ್ನ ವಿರೋಧಿ ನನ್ನ ವಿರೋಧಿ, ನಿನ್ನ ಎನಿಮಿ ನನ್ನ ಎನಿಮಿ. ನೀನು ಯಾರ ಮೇಲೆ ಯುದ್ಧಕ್ಕೆ ಹೋಗ್ತೀಯೋ ನಿನ್ನ ಪರವಾಗಿ ಯುದ್ಧ ಮಾಡೋದಕ್ಕೆ ನಾವು ಬರ್ತೀವಿ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಒಬ್ಬ ಫ್ರೆಂಡ್ ಮಾತು ಕೊಟ್ಟು ಅವನ್ನ ಬಂದು ಯುದ್ಧಕ್ಕೆ ರೆಡಿ ಮಾಡಿಬಿಡ್ತಾನೆ. ಯುದ್ಧಕ್ಕೆ ರೆಡಿ ಮಾಡೋದು ಮಾತ್ರ ಅಲ್ಲ, ಅವನೊಂದು ಹುಳನೂ ಬಿಟ್ಟು ಬಿಡ್ತಾನೆ. ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ನಮ್ಮ ರಾಜ್ಯದ ಪ್ರವಾದಿಗಳನ್ನು ಕರೆಸು, ಯೆಹೋವ ದೇವರನ್ನ ಕೇಳೋಣ. ಯುದ್ಧಕ್ಕೆ ಹೋದ್ರೆ ನಮಗೆ ಯುದ್ಧದಲ್ಲಿ ಜಯ ಸಿಗುತ್ತಾ ಇಲ್ವಾ? ಆಗಿನ ಪದ್ಧತಿ ಪ್ರಕಾರ ಯುದ್ಧಕ್ಕೆ ಹೋಗಬೇಕಾದ್ರೆ ದೇವರ ಮಕ್ಕಳನ್ನು ಕರೆದು ಅವ್ರು ಕೇಳ್ತಾ ಇದ್ರು, ನಾನು ಹೋದ್ರೆ ಸಾಯ್ತೀನ ಬದುಕ್ತೀನ? ಪ್ರವಾದಿಗಳನ್ನ ಕರೆಸಿ ಕೇಳ್ತಾ ಇದ್ರು. ಅದೇ ಪ್ರಕಾರವಾಗಿ ಅಹಾಬ
ಆ ರಾಜ್ಯದಲ್ಲಿದ್ದಂಥ 450 ಪ್ರವಾದಿಗಳನ್ನ ಮನೆಗೆ ಕರೆಸಿಬಿಟ್ಟ. 450 ಪ್ರವಾದಿಗಳಲ್ಲಿ ಒಬ್ಬ ಪ್ರವಾದಿ ಎದ್ದು ಹೇಳ್ತಾನೆ, ರಾಜ. ಅದು ಚೆನ್ನಾಗಿ ಹೇಳ್ತದೆ ಅಧ್ಯಾಯ. ಆ ಪ್ರವಾದಿ ಕಬ್ಬಿಣದಲ್ಲಿ ತಲೆಗೆ ಕಿರೀಟ ಮಾಡಿಸ್ಕೊಂಡ, ಅದು ಕೊಂಬಿರಂಥದ್ದ ಮಾಡಿಸ್ಕೊಂಡು ನಿಂತ್ಕೊಂಡು ಹೇಳ್ತಾನಂತೆ, ರಾಜ, ನೀನು ಯುದ್ಧಕ್ಕೆ ಹೋದ್ರೆ ದೇವರು ಆ ರಾಜ್ಯವನ್ನ ನಿನ್ನ ಕಾಲು ಕೆಳಗೆ ಹಾಕ್ತಾನೆ, ನಿನಗೆ ಸ್ವಾಧೀನ ಮಾಡ್ತಾನೆ. ಇದು ದೇವರಾತ್ಮನ ಹೇಳ್ತಾ ಇದ್ದಾನೆ. ಇವನೊಬ್ಬ ಹೇಳಿದ ತಕ್ಷಣ ಮಿಕ್ಕಿದವರೆಲ್ಲ ಹೌದು 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 ಅಂತ ಹೇಳ್ಬಿಟ್ರು. ರಾಜನಿಗೆ ಒಂದೇ ಖುಷಿ, 450 ಜನನು ನನಗೆ ಜಯ ಕೊಟ್ಟುಬಿಟ್ರು ಅಂತ. ಆದರೆ ಇನ್ನೇನು ಎಲ್ಲ ರೆಡಿ ಆಗಬೇಕು. ಅವನ ಫ್ರೆಂಡ್ ಇದ್ನಲ್ಲ, ಅವನು ಹೇಳ್ತಾನೆ, ಎಲ್ಲರ ಕೈಲೂ ಕೇಳಾಯ್ತಪ್ಪ, ಇನ್ನೊಬ್ಬನ ಮಾತ್ರ ಬಿಟ್ಟು ಬಿಟ್ಟಿದ್ದೆ ನೀನಂತ. ಅವನು ಯಾರು ಅಂತ ನೀವು, ಅವನೇ ಮಿಕಾಹೇವು. ಅವನಂತಾನೆ, ಅಯ್ಯೋ ಈ ಹುಚ್ಚಿನ ಕರೆದ್ರೆ ಅವನು ನನಗೆ ಸತ್ಯ ಹೇಳಲ್ಲಪ್ಪ, ಒಂದು ದಿನನೂ ಪಾಸಿಟಿವ್ ಹೇಳಲ್ಲ. ಅವನು ಯಾವಾಗ ನೋಡಿದ್ರು ನೆಗೆಟಿವ್ ಹೇಳ್ತಾನೆ. ಅವನಿಗೆ ಗೊತ್ತಾಗ್ದಿರಂಗೆ ಹೋಗಿ ಬರೋಣ ಅಂದರೆ ನೀನು ಅವನಿಗೆ ಹೇಳಿಬಿಟ್ಟಲ್ಲ. ರಾಜೇಶ್ ಪಾಸ್ರಿಗೆ ಹೇಳ್ದೆ ಕೆಲಸ ಮಾಡೋಣಂತಿದ್ದೆ, ನೀನು ಅವನ್ನೇ ಕರೆದು ಬಿಟ್ಟಲ್ಲಪ್ಪ. ಪ್ರಿಯ ಸಹೋದರಿ, ಸತ್ಯ ಮಾತ್ರ ಬಿಡುಗಡೆ ಮಾಡೋದು, ಅಸತ್ಯ ನಿಮ್ಮನ್ನು ಬಿಡುಗಡೆ ಮಾಡೋಲ್ಲ. ಅಬ್ರಾಮ್ನ ನೋಡಿ ದೇವರು ಹೇಳ್ತಾನೆ, ಇವನು ನನ್ನ ಪ್ರವಾದಿ, ಇವನ್ ಪ್ರಾರ್ಥನೆ ಮಾಡಿದ್ರೆ ನಿನಗೆ ಆಶೀರ್ವಾದ. ಮೋಸಸ್ ನನ್ನ ಪ್ರವಾದಿ, ಇವನೇನು ಹೇಳ್ತಾನೋ ಅದನ್ನೇ ನೀನು ಫರೋಹನಿಗೆ ಹೇಳಬೇಕು. ಎಸೆಕಲ್ ನನ್ನ ಪ್ರವಾದಿ, ಅಪರಾಧಗಳನ್ನು ಬಿಟ್ಟು ತಿರುಗಿಕೊಳ್ಳ್ರಿ, ದುಷ್ಟನ ಸಾವಿನಲ್ಲಿ ದೇವರಿಗೆ ಸಂತೋಷ ಇಲ್ಲ. ಯೆಶಾಯನು ಅವನು ನನ್ನ ಪ್ರವಾದಿ, ಅವನು ಹೇಳ್ತಾನೆ ದೇವರ ಕಡೆಗೆ ತಿರುಗಿಕೋ. ಇವತ್ತು ಅದೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. 450 ಜನ ಪ್ರವಾದಿಗಳು ರಾಜನಿಗೆ ಸತ್ಯವನ್ನು ಹೇಳಕ್ಕಾಗದೆ ಸುಳ್ಳನ್ನು ಗ್ರಹಿಸಿಕೊಂಡು ರಾಜನಿಗೆ ಬೂಸ್ಟ್ ಮಾಡ್ತಾರೆ, ನೀನು ಯುದ್ಧಕ್ಕೆ ಹೋಗು ಅಂತ. ಆದರೆ ಸತ್ಯವೇದದ ಪ್ರಕಾರ ಒಬ್ಬ ಪ್ರವಾದಿ, ಯಾರವನ ಹೆಸರು ಮಿಕಾಹೇವು. ಅವನು ಹೇಳ್ತಾನೆ, ಅವನು ಬಂದು ರಾಜ ಹೇಳ್ತಾನೆ, ನೋಡಪ್ಪ ನಾನು ಯುದ್ಧಕ್ಕೆ ಹೋಗ್ಬೇಕಾಗಿದೆ ಅಂತ ಹೇಳಕ್ಕೆ ಮುಂಚೆ ರಾಜನ ಕಡೆಯಿಂದ ಒಬ್ಬ ದೂತ ಹೋಗ್ತಾನ್ರಿ. ಅವನಿಗೆ ನೋಡಪ್ಪ, ಎಲ್ಲ ಪ್ರವಾದಿಗಳು ನೋಡಿ ಒಂದೇ ಮನಸ್ಸಿನಿಂದ ಅರಸನಿಗೆ ನೋಡಿ ಶುಭವನ್ನೇ ಹೇಳವ್ರೆ. ದಯವಿಟ್ಟು ನೀನು ಅವರಂತೆ. ನನಗೊಂದು ಮನೆಯವ್ರು ಹಂಗೆ ಹೇಳ್ಬಿಟ್ಟಿದ್ರು. ಅವ್ರು ಹೋಗಿ ಜಾಗ ತಗೊಂಡ್ಬಿಟ್ಟಿದ್ರು ಅಡ್ವಾನ್ಸ್ ಕೊಟ್ಟು. ನನ್ನ ಕರ್ಕೊಂಡೋಗಿ ನಿಲ್ಲಿಸಿದ್ರು ಪ್ರಾರ್ಥನೆ ಮಾಡಿ ಅಂತ. ಪ್ರಾರ್ಥನೆ ಮಾಡುವಾಗ ದೇವರಾತ್ಮನ ಹೇಳ್ತಾನೆ, ಈ ಜಾಗ ತೆಗೆದುಕೊಳ್ಳತಕ್ಕ ವ್ಯಕ್ತಿ ಸತ್ತೋಗ್ಬಿಡ್ತಾನೆ ಅಂತ. ಆ ಮನೆಯವರಿಗೆ ನಾನು ಹೇಳಿಬಿಟ್ಟೆ, ಈ ಸ್ಥಳ ತಗೊಂಡಂತ ಓನರ್ ಸತ್ತೋಗ್ತಾನಮ್ಮ ಅಂತ. ಆ ಮನೆಯಲ್ಲಿ ಎಲ್ಲರೂ ಭಯಗ್ರಾಂತರಾಗಿ ಆ ಜಾಗ ತೆಗೆದುಕೊಳ್ಳಕ್ಕಾಗದೆ ಕಟ್ಟೋದಕ್ಕೆ ಅಂತ ತಗೊಂಡಂತ ಜಾಗದಲ್ಲಿ ಮನೆ ಕಟ್ಟೋದು ಬೇಡ, ಆ ಜಾಗ ನಮಗೆ ಬೇಡ, ಅದು ಮಾರಿಬಿಡೋಣ ಅಂತ ಆ ಮನೆ ಹಿರಿಯನಿಗೆ ತಂದೆಗೆ ಅವ್ರು ಗಲಾಟೆ ಮಾಡಿ ಒಪ್ಪಿಸ್ಬಿಟ್ರು. ಆಗ ತಂದೆ ನನ್ನ ಕರೆದು ಒಂದು ಮಾತು ಹೇಳ್ತಾರೆ, ಸಾರ್ ನಿಮ್ಮ ಮಾತು ನಮ್ಮ ಮನೆಯಲ್ಲಿ ವೇದವಾಕ್ಯ, ನೀವೇನು ಹೇಳ್ತೀರೋ ಅದಂಗೆ ನಡೀತಾರವ್ರು. ಒಂದೇ ಒಂದು ಉಪಕಾರ ಮಾಡ್ತೀರಾ, ನಾವು ಯಾವ ಜಾಗ ತಗೊಂಡಿದ್ದೀವೋ ಅದೇ ಜಾಗದಲ್ಲಿ ದೇವರು ಮನೆ ಕಟ್ಟಕ್ಕೆ ಹೇಳವನಂತ ಹೇಳ್ಬಿಡ್ರಿ, ನಾನು ನಿಮಗೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತೀನಿ. ನಾನೊಂದು ಮಾತು ಹೇಳ್ತೀನಿ, ನನಗೆ ಮನೆಗೆ ಬರಬೇಡ ಅಂತೇಳಿ ಬರಲ್ಲ, ನಾನು ಸುಳ್ಳು ಹೇಳಲ್ಲ, ನಾನೇನು ನೋಡಿದ್ದೀನೋ ಅದನ್ನೇ ಹೇಳಿದ್ದೀನಿ. ಅವನಿಗೆ ಇನ್ನೊಂದು ಭಯ ಸ್ಟಾರ್ಟ್ ಆಗ್ಬಿಡ್ತು.
ಅಯ್ಯೋ ಇವ್ನು ನಮ್ಮ ಹೆಂಡ್ತಿಗೆ ಹೋಗಿ ಹೇಳ್ರು ನನ್ನ ಅವಳು ಬಿಡಲ್ವಲ್ಲ ಅಂತ ಅವ್ರ ಕೈ ಮುಗಿದು ಕೇಳ್ತಾರೆ, ನಾನು ನೀನು ಡಿಸ್ಕಷನ್ ಮಾಡಿದ್ದು ನನ್ನ ಹೆಂಡ್ತಿಗೆ ಹೇಳಬೇಡಿ ಅಂತ. ಯಾವುದು ಹೇಳಬೇಡ ಅಂತೀವೋ ಅದೇ ಊರಿಗೆಲ್ಲ ಗೊತ್ತಾಗ್ಬಿಟ್ಟಿರ್ತದೆ. ಒಂದು ಸ್ವಲ್ಪ ದಿನ ಆಯಿತು, ಅವರು ಆ ಸೈಟ್ನ 5 ಲಕ್ಷಕ್ಕೆ ತಗೊಂಡಿದ್ರು. ಮನೆಯವರ ಕಾಟಕ್ಕೆ ಅದನ್ನು 6 ಲಕ್ಷಕ್ಕೆ ಬೇರೆಯವರಿಗೆ ವ್ಯಾಪಾರ ಮಾಡೋಕ್ಕೆ ಮುಂದಾದರು. ಯಾವ ಒಬ್ಬ ವ್ಯಕ್ತಿ ಆ ಜಾಗಕ್ಕೆ ಅಡ್ವಾನ್ಸ್ ಕೊಟ್ಟನೋ ಅವತ್ತೇ ಅವನು ಮಣಿಪಾಲೊಳಗೆ ಅಡ್ಮಿಂಟ್ ಆದ. ಇದು ನಿಜವಾದ ಘಟನೆ ನಾನು ಹೇಳ್ತಾ ಇರೋದು. ಯಾವತ್ತು ಅಡ್ವಾನ್ಸ್ ಮಾಡಿದ್ನೋ ಅವತ್ತೇ ಅವನು ಹೋಗಿ ಮಣಿಪಾಲಲ್ಲಿ ಅಡ್ಮಿಂಟ್ ಆದ. ಯಾವತ್ತು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೋ ಆ ರಾತ್ರಿ ಅವನು ಸತ್ತೋಗ್ಬಿಟ್ಟ. ಇದು ನಾನು ಹೇಳಿದಲ್ರಿ, ಆ ಮನೆಯವರೇ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮನ್ನ ನೀವು ಬದುಕಿಸಿಬಿಟ್ರಿ. ನಿಮ್ಮ ದೇವರು ದೊಡ್ಡ ದೇವರು, ನಿಮ್ಮ ದೇವರ ಬಾಯಿಂದ ಬರೋ ಮಾತು ಸತ್ಯವಾದ ಮಾತು, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ರಾಜ್ಯವನ್ನು ಕಟ್ಟೋದಕ್ಕೆ ದೇವರು ನಿಮ್ಮನ್ನ ಅದರ ಸುವಾರ್ತೆ ಸಾರಕ್ಕೆ ರಾಯಭಾರಿಯಾಗಿ ಕರೆದಿದ್ದಾನಲ್ಲ. ಇವತ್ತು ಈ ಅರಸ ಅಹಾಬ, ದೇವರ ವಾಕ್ಯ ಹೇಳ್ತದೆ, ಅಹಾಬ ಏನ್ ಮಾಡ್ತಾ ಇದ್ದಾನೆ, ಎಲ್ಲರ ಮಾತನ್ನ ಕೇಳ್ದ. ನಿಜವಾದ ಪ್ರವಾದಿಯಾಗಿ ಬಂದಂತ ಪ್ರವಾದಿಯ ಮಾತನ್ನ ಕೇಳಕ್ಕೆ ಅವನು ಮನಸ್ಸು ಒಪ್ಪಲಿಲ್ಲ. ಆ ದೇವದೂತ, ಆ ದೂತ, ಆ ರಾಜನ ಕಳಿಸಲ್ಪಟ್ಟ ದೂತನು ಮೊದಲೇ ಹೇಳ್ತಾನೆ, ನೋಡಪ್ಪ ನಮ್ಮ ಅರಮನೆಗೆ ನೀನು ಬಂದು 450 ಜನ ಏನ್ ಹೇಳಿದಾರೋ ಅದನ್ನೇ ಹೇಳಬೇಕು. ಎಲ್ಲರ ಬಾಯಲ್ಲಿ ಏನ್ ಬಂದುಬಿಟ್ಟಿದೆ, ಶುಭ ಬಂದುಬಿಟ್ಟಿದೆ. ಆದರೆ ಇವನು ಎಷ್ಟು ಗಟ್ಟಿ ಗುಂಡಿಗೆ ಅಂದರೆ ಅವನು ರಾಜನ ಮುಂದೆ ಹೇಳ್ತಾನೆ, ರಾಜ ಆ ಕಥೆಗಳೆಲ್ಲ ನನಗೆ ಬೇಡ, ಅವನ ಪ್ರವಾದಿನ ಅವನ ಮನೆಗೆ, ನಾನು ದೇವರ ಪ್ರವಾದಿ. ನನಗೆ ದೇವ್ರು ಏನು ತೋರಿಸ್ತಾನೋ, ನನಗೆ ದೇವ್ರು ಏನು ಹೇಳ್ತಾನೋ ಅದನ್ನೇ ನಾನು ನಿನಗೆ ಹೇಳ್ತಾನೆ. ನೀನು ಅಕ್ಸೆಪ್ಟ್ ಮಾಡ್ಕೋ, ಅಕ್ಸೆಪ್ಟ್ ಮಾಡ್ಕೊಂಡೇ ಹೋದ್ರೂ ಪರವಾಗಿಲ್ಲ. ಪ್ರೀತಿಯ ದೇವಜನರೇ, ಈ ಮಾತು ಹೇಳುವಾಗ ಆ ರಾಜ ಹೇಳ್ತಾನೆ ಅವನ ಫ್ರೆಂಡಿಗೆ, ನೋಡ್ದ ನಾನು ಹೇಳಿರ್ಲಿಲ್ವ ನಿನಗೆ, ಇವನು ನನಗೆ ಒಂದು ದಿನನೂ ಶುಭ ನುಡಿಯಲ್ಲ ಅಂತ. ಇವತ್ತು ಹೋಗುವಾಗಲೂ ಇವನು ಅಪುಷಕ್ಕೂ ನಾನೇ ನುಡಿದು ಬಿಟ್ಟಿದ್ದಾನೆ. ಆದರೂ ಇವನು ಏನು ಮಾಡೋಣ, ಬಂದ ಮೇಲೆ ಚಟ್ನಿ ಮಾಡೋಣ ಹಾಕಿ ಸೆರೆಮನೆಗೆ ಹಾಕ್ರಿ ಇವನ್ನ, ನಾನು ಬರೋವರೆಗೂ ಅವನಿಗೆ ಊಟ ಕೊಡಬೇಡ್ರಿ, ಉಪವಾಸ ಕೆಡವ್ರಿ ಅವನಿಗೆ ಹೇಳಿ ಸೆರೆಮನೆಗೆ ಕಳಿಸ್ತಾನೆ. ಆಗ ಅವನು ಹೇಳ್ತಾನೆ, ಆಬಾ ರಾಜ, ಆಲ್ ದ ಬೆಸ್ಟ್, ನೀನು ಬಂದರೆ ನನ್ನ ಸಂದಿಸು, ಬರದೇ ಹೋದ್ರೆ ಮೇಲೆ ಸಂದಿಸೋಣ ಅಂತ ಅವನು ಗುಡ್ ಬೈ ಹೇಳಿ ಕಳಿಸ್ತಾನೆ. ರಾಜ ವಾಪಸ್ ಬರೋದಿಲ್ಲ. ಅದು ರಾಜ ಹೆಂಗೋದ ಅಂತ ಸತ್ಯವೇದ ಹೇಳ್ತು ಗೊತ್ತಾ ನಿಮಗೆ? ರಾಜ ಹೆಂಗೆ ಹೋಗ್ಬೇಕ್ರಿ, ಕಿರೀಟ ಹಾಕ್ಕೊಂಡು, ಕವಚ ಹಾಕ್ಕೊಂಡು, ಸೇನೆನ ಕರ್ಕೊಂಡು ಧೈರ್ಯವಾಗಿ ಆ ಯುದ್ಧದ ಪೌರುಷದಿಂದ ಹೋಗಂತ ರಾಜ ಹೆಂಗೋಗವನಂತ ಗೊತ್ತಾ? ಮಾರುವೇಷದಲ್ಲಿ. ನೋಡ್ರಿ, ಮೊದಲೇ ಅಡ್ವಾನ್ಸ್ ಆಗಿ ಗೊತ್ತಾಗ್ಬಿಟ್ಟಿದೆ ನಾನು ಸತ್ತೋಗ್ತೀನಿ, ಅದಕ್ಕೆ ವೇಷ ಹಾಕೊಳ್ತೀನಿ ಅಂತ. ವೇಷ ಹಾಕಿಕೊಂಡು ರಣರಂಗಕ್ಕೆ ಹೋದ. ಆದರೂ ಅವನು ಯಾವ ವೇಷಭೂಷಣ ಹಾಕ್ಕೊಂಡು ಬಂದರೂ ದೇವರ ಮುಂದೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸತ್ಯ ಎಂಬ ಖಡ್ಗವನ್ನು ಹಿಡ್ಕೊಳ್ರಿ, ವಾಕ್ಯ ಎಂಬ ಖಡ್ಗವನ್ನು ಹಿಡ್ಕೊಳ್ರಿ, ಪರಿಶುದ್ಧಾತ್ಮ ಎಂಬ ಖಡ್ಗವನ್ನು ಹಿಡ್ಕೊಳ್ರಿ. ದೇವರು ನಿಮ್ಮ ಬಾಯಿನ ದೇವರ ಬಾಯಾಗಿ ಮಾಡ್ತಾನೆ. ದೇವರು ಏನು ಹೇಳ್ತಾನೋ ಅದನ್ನು ಕೇಳ್ರಿ, ಅದರಂತೆ ನಡೀರಿ, ಆಗ ನೀವು ಮೇಲೆ ಬರ್ತೀರಂತ ಸತ್ಯವೇದ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿ, ದೇವರು ಆರಿಸಲ್ಪಟ್ಟಂಥ ವ್ಯಕ್ತಿಗಳನ್ನು ಈ ಲೋಕದಲ್ಲಿ ದೇವರು ಸಾಧಾರಣ ವ್ಯಕ್ತಿಯಾಗಿಡಕ್ಕೆ ಇಷ್ಟಪಡ್ತಾ ಇಲ್ಲ, ಅಸಾಧಾರಣವಾದ ವ್ಯಕ್ತಿಗಳಾಗಿಡಕ್ಕೆ ಇಷ್ಟಪಡ್ತಾನೆ. ದೇವರ ರಾಜ್ಯಕ್ಕೆ ಹೋಗೋದು ಈಜಿನ ಸುಲಭನ?
ಕಷ್ಟ ಇದೆಯಾ ಸುಲಭ ಇದೆಯಾ? ಮುಗಿಸ್ತಾ ಇದ್ದೀನಿ. ನೀತಿವಂತನಿಗೆ ಕಷ್ಟ ಅಲ್ಲ, ಅತಿ ಅನೀತಿವಂತನಿಗೆ ಕಷ್ಟ. ಅದಕ್ಕೆ ದೇವರು ಹೇಳ್ಬಿಟ್ಟ, ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. ಅವನಿಗೆ ಊಟ ಇರಲಿ, ಬಟ್ಟೆ ಇರಲಿ, ಸೌಕರ್ಯ ಇರಲಿ, ಇಲ್ಲದೆ ಹೋಗಲಿ, ಏನಾಗಲಿ, ಏನು ಬರಲಿ, ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ದೇವರೇ ನೀನಿದ್ಯಾ ಸಾಕು. ಹಲ್ಲೆಲೂಯಾ. ದೇವರ ರಾಜ್ಯಕ್ಕೆ ಹೋಗೋದು ಈಸಿ ಇದೆಯಾ ಸುಲಭ ಇದೆಯಾ? ಜ್ಯೋತಿಯವರೇ ಬಂದಿದ್ದೀರಾ? ದೇವರ ರಾಜ್ಯಕ್ಕೆ ಹೋಗೋದು ಸುಲಭನ ಕಷ್ಟನಾ? ಒಂದು ಸ್ಪರ್ಧೆ ಇರ್ತದಂತೆ, ಆ ಸ್ಪರ್ಧೆ ಹೇಳಿ ಮುಗಿಸ್ಬಿಡ್ತೀನಿ. ಒಂದು ಊರಲ್ಲಿ ಒಂದು ಸ್ಪರ್ಧೆ. ಯಾರಿಗೆ? ಸ್ಪರ್ಧೆ ಅಂದ್ರೇನು? ಸ್ಪರ್ಧೆ ಅಂದ್ರೇನು? ಕಾಂಪಿಟೇಷನ್. ಕಾಂಪಿಟೇಷನ್ ಅಂದ್ರೇನು? ಸ್ಪರ್ಧೆ. ಸ್ಪರ್ಧೆ ಅಂದರೆ ಕಾಂಪಿಟೇಷನ್, ಕಾಂಪಿಟೇಷನ್ ಸ್ಪರ್ಧೆ. ಇಷ್ಟೇ ಗೊತ್ತಿರೋದು ನಮಗೆ. ಒಂದು ಸ್ಪರ್ಧೆ. ಏನು ಸ್ಪರ್ಧೆ ಅದು? ರನ್ನಿಂಗ್ ರೈಸ್. ಆ ಊರಲ್ಲಿ ಒಂದು ರನ್ನಿಂಗ್ ರೈಸ್ ಇಟ್ಟರಂತೆ. ಯಾರಿಗೆ? ನಾಯಿಗೆ ಮತ್ತು ಕತ್ತೆಗೆ. ಆ ಮುಂದೆ ಒಂದು ಸಿಂಹಾಸನ ಇಟ್ಟಿದ್ರಂತೆ. ಕತ್ತೆಗೂ ನಾಯಿಗೆ ಹೇಳಿದ್ರಂತೆ, ಯಾರು ಮೊದಲು ಹೋಗಿ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ತಿರೋ ಅವ್ರ ಅಧಿಕಾರ ಮಾಡ್ಬೋದು ಅಂತ. ನಾಯಿ ಕತ್ತೆನ ನೋಡಿ ಒಂದೇ ನಗುತ್ತಂತೆ. ಕತ್ತೆಕ್ಕಿಂತ ಸ್ಪೀಡಾಗಿ ನಾನು ಓಡಲ್ವಾ? ಕತ್ತೆಕ್ಕಿಂತ ಸ್ಲೋಗಿ ಓಡ್ತೀನ ನಾನು? ಈ ಹುಚ್ಚರು ನನ್ನ ತಂದು ಇಟ್ಟವರಲ್ಲ ಅಂತ. ಕತ್ತೆ ಸುಮ್ಮನಿತ್ತಂತೆ, ನಗಾಡು 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 ಅಂತ. ನಾಯಿಗೆ ಒಂದೇ ನಗು. ನಾಯಿಗೆ ಸ್ವಲ್ಪ ಜ್ಞಾನ ಕಡಿಮೆ. ನಾಯಿ ಕತ್ತೆನ ನೋಡುತ್ತೆ, ನಗಾಡುತ್ತೆ. ಕತ್ತೆನ ನೋಡುತ್ತೆ, ನಗಾಡುತ್ತೆ. ಕತ್ತೆಗೆ ಅರ್ಥನೇ ಆಗಲ್ಲ ಏನಕ್ಕೆ ನಗಾಡುತ್ತೆ ಇದು ಅಂತ. ಆದರೆ ಸಮಯ ಬಂತು, ಸ್ಪರ್ಧೆ ಟೈಮ್. ನಾಯಿಗೆ ಗೊತ್ತಾಗಲಿಲ್ಲ. ನಾಯಿ ಸುಮ್ಮನೆ ಓಡೋಕ್ಕಾಗಲ್ಲ. ಒಂದೊಂದು ಗಲ್ಲಿಗೆ ಹೋದಾಗ್ಲೂ ಹಿಂಡಿ ನಾಯೇ ಬಂದದನ್ನು ವಾಚ್ ಹಿಡ್ಕೊಳ್ತದೆ. ಎಂಕ್ವೈರಿ ಮಾಡುತ್ತೆ, ಯಾಕೆ ಬಂದೆ, ಇಲ್ಲಿ ನಿನ್ನ ಕೆಲಸ ಏನು, ಯಾರನ್ನ ನೋಡೋಕೆ ಬಂದಿದೀಯಾ, ಎಲ್ಲ ಎಂಕ್ವೈರಿ ಆದಮೇಲೆ ಇನ್ನೊಂದು ಗಲ್ಲಿಗೆ ಬಿಡುತ್ತದೆ. ಇದು ನಾಯಿಗೆ ಅರ್ಥ ಆಗಿಲ್ಲ. ಸಿಂಹಾಸನದ ಹತ್ರ ಹೋಗೋಷ್ಟೊಳಗೆ ಎಷ್ಟು ಗಲ್ಲಿ ದಾಟಬೇಕಲ್ಲ. ಒಂದೊಂದು ಗಲ್ಲಿಲಿ ಹಿಂಡಿ ನಾಯಿ ಬಂದು ಹಿಡ್ಕೊಂಡೈತಿದ್ರು. ನಿಮ್ಮ ಮನೆ ಹತ್ರ ಇರೋ ನಾಯಿಗಳಿಗೆ ಫ್ರೀಯಾಗಿ ಬಿಡ್ತಾವ? ಬಿಡುತ್ತಾ? ಪಕ್ಕದ ರೋಡ್ ಗಲ್ಲಿ ನಾಯಿ ನಿಮ್ಮ ಗಲ್ಲಿಗೆ ಬಂದರೆ ಸುಮ್ಮನೆ ಇರ್ತದ? ನಂತರ ಇರೋ ನಾಯಿ ಯಾವುದೋ ಬಂದೈತೆ ಅಂತ ಒಂದೇ ಸಾರಿ ಕೂಗ್ತಾವೆ ನೋಡ್ರಿ. ನನ್ನ ಮನೆಗೊಬ್ಬರು ಬಂದಿದ್ರು, ಸಾರ್ ಇಲ್ಲಿ 20 ನಾಯಿ ಕೂಗುತ್ತೆ ಸಾರ್, ನೀವು ಗುರುಗಳು ಒಂಚೂರು ಪ್ರೇಯರ್ ಮಾಡಿ ನೋಡಿ, ಇಲ್ಲಿ ದೆವ್ವ ಇದೆಯಾ ಏನಿದೆ ಅಂತ ನನಗೆ ಕೇಳ್ದ. ಡಿಸ್ಟರ್ಬ್ ಆಗೋದು ನನಗೆ, ಅದು ನನ್ನ ಕಿಟಿಕಿ ಹತ್ರನೇ ಕೂಗೋದು ನಾಯಿ. ಇವನು ಮಾಡಿ ಮೇಲಿರೋದು. ನನಗೆ ಬಂದು ಪ್ರಾರ್ಥನೆ ಮಾಡಿ ಹೇಳಿ ಸರ್, ಇಲ್ಲಿ ಯಾಕೋ ದೆವ್ವದ ಕಾಟ ಜಾಸ್ತಿ ಇದೆ. ಅವನು ಬಂದು ಕೇಳ್ತಾನೆ, ಈ ಮನೇಲಿ ನಾನು ಇರಲ್ಲ, ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂತ. ನಾಯಿಗೋಸ್ಕರ ಒಂದು ನಾಯಿ ಇನ್ನೊಂದು ನಾಯಿ ಬೇರೆ ಗಲ್ಲಿಯಿಂದ ಈ ಗಲ್ಲಿಗೆ ಬಂತು ಅಂದರೆ ಸುಮ್ಮನೆ ಬಿಡಲ್ಲ ರೀ, ಹಿಡ್ಕೊಂಡ್ಬಿಡ್ತವೆ. ಅವು ಬೊಗಳುತ್ತೆ. ಎಲ್ಲಿವರೆಗೂ ಬೊಗಳುತ್ತೆ ಅಂದರೆ ಆ ನಾಯಿಗೆ ಅಪಾಯ ಇಲ್ಲ ಅನ್ನೋವರೆಗೂ ಬೊಗಳದ ಮೇಲೆ ಇದು ಬಿಡುತ್ತದೆ ಮುಂದಕ್ಕೆ ಹೋಗಂತ. ಹಂಗ ದೇವರಾಜ್ಯ ಸುಮ್ಮನೆ ಇಲ್ಲ. ಈ ನಾಯಿ ಒಂದೊಂದು ಗಲ್ಲಿನ ದಾಟಿ 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 ಸಿಂಹಾಸನ ನೋಡ್ತದೆ. ಕತ್ತೆ ಆರಾಮಾಗಿ ಕೂತಿತ್ತಂತೆ. ನನಗೆ ಗೊತ್ತಿಲ್ಲಪ್ಪ, ಕತ್ತೆ ಒಂದು ರೋಡಲ್ಲಿ ಹೋಗೋಗಿ ಇನ್ನೊಂದು ಕತ್ತೆ ಬಂದು ಗಲಾಟೆ ಮಾಡಿದ್ದು ನೋಡಿದ್ಯಾ? ಹೆಂಗೋ ಹೋಯ್ತಾ ಇದ್ದು ಬಿಡು ಅಂತದ್ದು ಕತ್ತೆ. ಆದರೆ ನಾಯಿ ಮಾತ್ರ ಬಿಡಲ್ಲ. ದೇವ್ರ ಮಕ್ಕಳು ಮುಂದೆ ಬರೋಕ್ಕೆ ಸೈತಾನ್ ಬಿಡಲ್ಲ. ರಕ್ಷಣೆ ಒಂದು ಬಿಡ್ತೀರಾ, ಚರ್ಚಿಗೆ ಬಂದು ಬಿಡ್ತೀರಾ, ಕಾಣಿಕೆ ಹಾಕಿಬಿಡ್ತೀರಾ, ಅಲ್ಲೆಲ್ಲೂ ಹೇಳ್ಬಿಡ್ತೀರಾ, ಅನ್ಯ ಭಾಷೆ ಹೊಂದ್ಕೊಂಡ್ಬಿಟ್ಟಿದ್ದೀರಾ. ಆದರೆ ನಡೀತಾ ಇದ್ದೀರಲ್ಲ, ಆ ಶೋಧನೆ ಇದೆಯಲ್ಲ, ಅದು ಯಾರಿಗೂ ಬೇಡ ಅಂತ ಯೇಸು ಹೇಳ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಸಂತೋಷ ಇಲ್ಲ, ಅವನ ರಕ್ಷಣೆ ಹೊಂದಿ ನಾನು ಹಿಂದೆ ಬರಲಿ. ಲೋಕವನ್ನು ನಾನು ಜಯಿಸಿದ್ದೇನೆ, ಅವನು ನನ್ನನ್ನು ನಾನು ಜಯಿಸಲ್ಪಟ್ಟ ನಿಮಿತ್ತ ಅವನು ಜಯಿಸ್ತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪಡುವ ಪ್ರಯಾಸ ಏನಾಗಲ್ಲ,
ಕರ್ತನಲ್ಲಿ ಪಡುವ ಪ್ರಯಾಸ. ಪ್ರಯಾಸ ಅಂದ್ರೆ ಏನು ಪಾಸ್ಟರ್? ಪ್ರಯಾಸ ಅಂದ್ರೆ ಏನಮ್ಮ? ವ್ಯರ್ಥನ? ಪ್ರಯಾಸ ಅಂದ್ರೆ ಏನು? ನಿಮ್ಮ ಮಕ್ಕಳಿಗೆ ರೇಸಿಗೆ ಕಳ್ಸಕ್ಕೆ ಹೋಗ್ತೀರ ಅಂದ್ಕೊಳ್ಳಿ, ಬರೋ ತಿಂಗಳು 5ನೇ ತಾರೀಕು. ಈ 5ರಿಂದನೇ ಅಪ್ಪ ಏನು ಮಾಡ್ತಾನೆ, ಬೆಲ್ಟ್ ತಗೊಂಡು ಓಡಿಸ್ತಾನೆ. 5 ಕಿಲೋಮೀಟ್ರ್ ಓಡೋ ನೀನು ಅಂತ, ಓಡು ಅಂತಾನೆ. ದಿನ ಓಡಿ 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 1 ತಿಂಗಳಾದಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಅಪ್ಪನಿಗೆ, ಇಷ್ಟು ಓಡ್ತಾವನಲ್ಲ ಫಸ್ಟ್ ಬರ್ಬೋದು ಅಂತ. ಈ ನಾಳೆ ಬರೋ ತಿಂಗಳು 5ನೇ ತಾರೀಕಿಗಿರೋ ಸ್ಪರ್ಧೆಗೆ ಇವತ್ತೊಂದು ದಿನ ಓಡೋಗಿ ನಾಳೆ ಕಪ್ ತರೋಕ್ಕಾಗುತ್ತಾ? ಕಾಫಿ ಕುಡಿಯೋ ಕಪ್ಪೆ ತಗೊಬೇಕಷ್ಟೇ. ಆದರೆ ದೇವರ ರಾಜ್ಯ ಹೇಳ್ತದೆ, ಪರಲೋಕಕ್ಕೆ ಹೋಗುವಂಥ ನಾವು ಹಗಲು ರಾತ್ರಿ ಸೋತು ಹೋಗದೆ ಪ್ರಯಾಸ ಪಡೋದನ್ನು ಬಿಡಲೇಬಾರ್ದಂತ. ಹಲ್ಲೆಲೂಯಾ. ನಾವು ಮನೇಲಿ ಚೆನ್ನಾಗಿ ಪಾತ್ರೆ ತೊಳೆದು ಬೆಡ್ ಮೇಲೆ ಹೋಗಿದ ತಕ್ಷಣ, ಏಸಪ್ಪ ನೀನೇ ನೋಡ್ಕೊಳ್ಳಪ್ಪ ಅಂತ ಬಿದ್ಕೊಂಡ್ಬಿಟ್ಟು ಆ ಗೊರ್ಕೆ ಹೊಡಿತಾರೆ. ಗಂಡ 3 ಬೆಡ್ರೂಮ್ ಆಚೆ ಹೋಗ್ಬಿಟ್ಟಿರ್ತಾರೆ. ಕೇಳಿದ್ರೆ ಟಯರ್ಡ್ ರೀ, ಅಷ್ಟು ಕೆಲಸ ಕೊಟ್ಟಿದ್ರಲ್ಲ. ಇನ್ನು ನಾನು ಹೇಳ್ತಾ ಇಲ್ಲ, ಸುಮಾರು ಲೇಡೀಸ್ ಹೇಳ ಮಾತು. ಗಂಡಂದಿರು ನನಗೆ ಹೇಳಿದ್ರು, ನನ್ನ ಹೆಂಡತಿ ಯಾಕೋ ಗೊರಕೆ ಹೊಡಿತಾಳೆ ಸರ್, ಡಾಕ್ಟ್ರಿಗೆ ತೋರಿಸ್ದೆ ಪ್ರೇಯರ್ ಮಾಡಲ ಅಂತ. ನಾವು ಅವಳಿಗೇನು ಪ್ರಾಬ್ಲಮ್ ಕೊಟ್ಟವನು ಗೊತ್ತಿಲ್ಲ, ಅವಳು ಉಸಿರಾಡೋಕ್ಕಾಗ್ದಿರ ಬಾಯಲಾಡ್ತಾವಳೆ. ಅದರ್ಥ ಆಯ್ತಲ್ಲ ಇವನಿಗೆ. ಪ್ರಿಯ ಸಹೋದರಿ, ದೇವರ ಮಕ್ಕಳಾಗೋದು ಮುಖ್ಯ ಅಲ್ಲ, ಯಾವುದ್ರಲ್ಲಿ ಪ್ರಯಾಸ ಪಡ್ತಾ ಇದ್ದೀವೋ ಅದರಲ್ಲಿ ಪ್ರತಿಫಲ ಬರ್ತದೆ. ಕಡೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತಾನೆ. 2 ಕಪ್ಪೆ ಹಾಲಿನ ಬೋಲಲ್ಲಿ ಬಿದ್ದೋಗ್ಬಿಡ್ತಂತೆ. ಯಾವುದ್ರಲ್ಲಿ? ಹೇಳಕ್ಕೂ ಶಕ್ತಿ ಇಲ್ಲ, ಸ್ವಲ್ಪ ಹೊತ್ತಲ್ಲಿ ಊಟ ಕೊಡ್ತೀವಿ. ಹಾಲನ್ನಕ್ಕೂ ಬರ್ತಾ ನಿಮಗೇನೋ ಮೈಕ್ ಕೊಟ್ಟವ್ರು ಹೇಳ್ತೀರಾ ಪಾಸ್ಟರ್, ನಮಗಿಲ್ಲಿ ಜೀವ ಹೋಯ್ತಾ ಇದ್ದೀರಾ? ಜೀವ ಹೋಗ್ತಾ ಇದೆಯಾ? ಕಪ್ಪೆಗೆ ಜೀವ ಹೋಗ್ತಾ ಇದ್ದಿಲ್ಲ ಹಾಲು ಪಾತ್ರೆಯಲ್ಲಿ ಬಿದ್ದು. ಹಾಲಿನ ಪಾತ್ರೆಯಲ್ಲಿ ಹಾಲಿನ ಬೋಲ್ 2 ಕಪ್ಪೆ ಬಿದ್ದೋಗ್ಬಿಡ್ತಂತೆ. ಬಿದ್ದು 1 ಕಪ್ಪೆ ಅಂತಂತೆ, ಹೆಂಗೋ ಬಿದ್ದೋಗಿಬಿಟ್ಟಿದ್ದೀವಿ, ಎದೊಳಕ್ಕಾಗಲ್ಲ, ಇನ್ನು ನಾವು ಸಾಯಲೇಬೇಕು, ನೀನೇನಾದರೂ ಮಾಡಿ ಸಾಯಿ, ನಾನು ಸಾಯ್ತೀನಿ ಅಂತ 1 ಕಪ್ಪೆ ಸತ್ತೋಯ್ತಂತೆ. ಇನ್ನೊಂದು ಕಪ್ಪೆ ಅಂತಂತೆ, ಸಾಯದೇ ನಿಶ್ಚಯ, ಕೊನೆಯವರೆಗೂ ಮೇಲಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹಾಲಲ್ಲಿ 2 ಕೈ ಕಾಲುಗಳನ್ನ ಹೊಡೆದು 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 ಹಾಲು ಮೊಸರಾಗೋಯ್ತಂತೆ. ಮೊಸರು ಗಟ್ಟಿಯಾಗಿ ಆ ಕಪ್ಪೆ ಆಚೆ ಬಂದು ಬಿಡ್ತಂತೆ. ಅದರ ಅರ್ಥ, ಸಾಯೋವರೆಗೂ ಪ್ರಯಾಸ ಪಟ್ಟಿದ್ದಕ್ಕೆ ಅದು ಸತ್ತೋಗಿಲ್ಲ, ಜೀವ ಬಂತು. ವಿಶ್ವಾಸಿಯ ಜೀವಿತ ಹಾಗೆ ಇರೋವರೆಗೂ ಪ್ರಯಾಸ ಕ್ರಿಸ್ತನಲ್ಲಿ ಪಡಲೇಬೇಕು. ಎಷ್ಟೊಂದು ಜನ ಬಂದು, ಪಾಸ್ಟರ್ ನನ್ನ ಗಂಡನಿಗೆ ಕಾಲು ಸರಿಯಾಗಿಲ್ಲ, ಕೈ ಸರಿಯಾಗಿಲ್ಲ, ಇರೋ ಕಿಡ್ನಿ ಚೇಂಜ್ ಆಗಿಲ್ಲ, ಹಂಗೆ ಐತೆ, ಕಾಯಿಲೆ ವಾಸಿಯಾಗಿಲ್ಲ ಅಂತ ನಂಬಿಕೆ ಬಿಟ್ಟು ಹೋದ್ರೆ ದೇವರ ವಾಕ್ಯ ಹೇಳ್ತದೆ, ಸಾಯೋವರೆಗೂ ನಂಬಿಕೆ ಬಿಡಬೇಡ, ದೇವರ ಮಹಿಮೆನ ಕಾಣ್ತೀಯ. ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತೀಯ. ದೇವರ ಅಬ್ರಾಹ್ಮ ವಿಷಯದಲ್ಲಿ ಅಭಿಮೇಲಕನಿಗೆ ಹೇಳ್ತಾನೆ, ಇವನು ಯಾರಂತ ತಿಳ್ಕೊಂಡಿದ್ಯಾ? ನನ್ನ ಪ್ರವಾದಿ. ಹಾಗಾದ್ರೆ ಅದೇ ದೇವರೇ ಯೇಸುವಿನ ಮೂಲಕ ರಕ್ಷಣೆ ಹೊಂದಿದಂಥ ನಮ್ಮನ್ನು ನೋಡಿ ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ, ಬೇರೆಯವ್ರಿಗೆ ಕಣ್ಣೀರಿಡುವಾಗ, ಮೊಣಕಾಲು ಹಾಕುವಾಗ ದೇವ್ರು ಹೇಳ್ತೇನೆ, ದೆವ್ವಕ್ಕೆ ಇವಳು ನನ್ನ ಪ್ರವಾದಿ, ಇವಳು ನನ್ನ ಪ್ರಾರ್ಥನೆ ಮಾಡೋ ವೀರಳು, ಇವಳ ಸುವಾರ್ತಿಗಳು, ಇವಳು ನನ್ನ ರಾಜ್ಯದ ರಾಯಭಾರಿ. ಅದನ್ನು ಯಾರಿಗೆಲ್ಲ ಹೇಳ್ತಾನೆ ಅಂದರೆ, ಅವನ ಮನೆಯಲ್ಲಿ ವಾಸ ಮಾಡೋರಿಗೆ, ಅವನ ರಾಜ್ಯದಲ್ಲಿ ನೆಲೆಗೊಂಡವರಿಗೆ, ಅವನಿಗಾಗಿ ಜೀವಿಸುವಂಥವರಿಗೆ ಆ ಕೃಪೆ ದೇವರು ಕೊಟ್ಟಿದ್ದಾನೆ. ನಾವು ಕರ್ತನ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಕರ್ತನ ಮೇಜು ನಮ್ಮ ಮುಂದೆ ಇದೆ. ಹೌದು, ನಮ್ಮ ಅಪರಾಧಗಳು ಯಾವುದೇ ಇರಲಿ, ನಾನು ದೇವರು ಹೇಳ್ತೇನೆ, ಅದನ್ನು ನನ್ನ ಲೆಕ್ಕಕ್ಕೆ ತರಲ್ಲ. ನೀನು ಬಿಡೋದಾದರೆ, ಅದನ್ನು ಜ್ಞಾಪಕ ಮಾಡ್ಕೊಳ್ಳಲ್ಲ. ನೀನು ಬಿಡೋದಾದರೆ ಇವತ್ತೇ ಒಪ್ಪಿಸಿಕೊಡು, ಕರ್ತನಾತ್ಮನ ಕಾರ್ಯ ಮಾಡಲಿಕ್ಕಿದ್ದಾನೆ.